योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानाम्। निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। आचार्यः पवनोऽस्माकम् आचार्याणी च भारती। देवो नारायणः श्रीशः देवी मङ्गलदेवता। करोतु मम कल्याणं हरिः हयमुखाभिदः। गुरुश्च मध्वनामा मे वरदोऽस्तु निरन्तरम्। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। दुर्वादिवारणविदारणपूर्णप्रज्ञोक्तयुक्तिनयसन्नखरोज्ज्वलाय व्याख्यानिरन्तरनिनादमृगाधिपाय श्रीपादराजगुरवेस्तु नमः शुभाय। दुर्वादिध्वान्तरवये सज्जनेन्दीवरेन्दवे श्रीराघवेन्द्रगुरवे नमः कारुण्यसिन्धवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम्। ದ್ವಾಪರ ಯುಗದಲ್ಲಿ ದ್ರೌಪದಿಯ ರಕ್ಷಣೆ ಅನ್ನೋದು ಬಹಳ ಮುಖ್ಯವಾಗಿತ್ತು. ಈ ದ್ರೌಪದಿಯನ್ನು ರಕ್ಷಣೆ ಮಾಡಿದವರು ಮುಖ್ಯವಾಗಿ ಒಂದು ಕೃಷ್ಣ, ಇನ್ನೊಂದು ಭೀಮ. ದ್ರೌಪದಿಯನ್ನು ಎಷ್ಟು ರೀತಿಯಲ್ಲಿ ರಕ್ಷಣೆ ಮಾಡಿದರು ಅಂತ ಹೇಳಿದರೆ, ಮಹಾಭಾರತ ಯುದ್ಧ ನಡೆದಿದ್ದೇ ದ್ರೌಪದಿಗೋಸ್ಕರ. ದ್ರೌಪದಿಯ ಆ ಜುಟ್ಟನ್ನು, ಕೂದಲನ್ನು ಹಿಡಿದು ಎಳೆದು ತಂದಾಗ ಯಾರೂ ಕೂಡ ಆ ದ್ರೌಪದಿಯನ್ನು ರಕ್ಷಣೆ ಮಾಡಲಿಲ್ಲ. ಅಲ್ಲಿ ರಕ್ಷಣೆ ಮಾಡಿದ್ದು ಶ್ರೀಕೃಷ್ಣ ಪರಮಾತ್ಮ. ಅಲ್ಲ, ಭೀಮಸೇನ ದೇವರಿದ್ದರೂ ಯಾಕೆ ಅವರು ರಕ್ಷಣೆ ಮಾಡಲಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಮಹಾಪರಾಕ್ರಮಿ ಅಂತ ಹೇಳ್ತೀರಿ, ಧರ್ಮಿಷ್ಠ ಅಂತ ಹೇಳ್ತೀರಿ, ಆದರೂ ಭೀಮಸೇನ ಯಾಕೆ ರಕ್ಷಣೆ ಮಾಡಲಿಲ್ಲ ಅಂತಂದರೆ, ಅವರೆಲ್ಲರನ್ನೂ ಈ ಧರ್ಮರಾಯ ಅಡ ಇಟ್ಬಿಟ್ಟಿದ್ದ. ಅವರನ್ನು ಪಣಕ್ಕಿಟ್ಟು ಆ ದ್ಯೂತ ಕ್ರೀಡೆಯನ್ನು ಆಡಿದ್ದ. ಹಾಗಾಗಿ ಅವರು ಯಾರೂ ಆ ಕ್ರಮದಲ್ಲಿ, ಅಂದರೆ ಆ ಕ್ರೀಡೆಯಲ್ಲಿ ಯಾರೂ ಸಹ ಯಾರ ವಿರುದ್ಧವೂ ಯುದ್ಧವನ್ನು ಮಾಡುವ ಹಾಗಿಲ್ಲ. ಹಾಗಾಗಿ ಅದರ ಎಲ್ಲ ನಿಯಮವನ್ನು ಮೀರಿದವನು ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಅಂತ ನಮಗೆ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ಶ್ರೀಕೃಷ್ಣನೇ ದ್ರೌಪದಿಗೆ ವಸ್ತ್ರವನ್ನಿತ್ತು ರಕ್ಷಣೆಯನ್ನು ಮಾಡಿದ. ಇನ್ನು ಭೀಮಸೇನ ದೇವ ಹೇಗೆ ರಕ್ಷಣೆ ಮಾಡಿದ ಅಂತಂದರೆ, ದ್ರೌಪದಿ ನನಗೊಂದು ಹೂವು ಬೇಕಾಗಿದೆ, ನನಗೊಂದು ಕಮಲ ಬೇಕಾಗಿದೆ, ನನಗೆ ಸೌಗಂಧಿಕ ಪುಷ್ಪ ಬೇಕಾಗಿದೆ, ಹೀಗೆ ಅನೇಕ ರೀತಿ ಪುಷ್ಪಗಳನ್ನು ಕೇಳಿದ್ದಂತೆ. ಭೀಮಸೇನ ದೇವರಿಗೂ ಸಂಚಾರ ಮಾಡಿ ತುಂಬ ದಿನ ಆಗಿತ್ತೇನೋ, ಹನುಮಂತನಾಗಿ ತುಂಬ ಸಂಚಾರ ಮಾಡಿದ್ದೆ, ಈ ಭೀಮನಾದಾಗ ನಾನು ಏನೂ ಸಂಚಾರ ಮಾಡಿಲ್ಲ. ಅದಕ್ಕೋಸ್ಕರ ಎಲ್ಲ ಕಡೆ ಮೇರು ಪರ್ವತ, ಕೆಲವೊಂದು ಪದ್ಮ ಸರೋವರ, ಎಲ್ಲ ಸರೋವರಕ್ಕೆ ಭೀಮಸೇನ ದೇವರು ಹೋಗ್ತಾರಂತೆ. ಯಾಕೆ ಹೋಗ್ತಾರೆ ಅಂದರೆ, ಒಂದು ದ್ರೌಪದಿಗೆ ಆ ಪುಷ್ಪಗಳನ್ನು ತಂದು ಕೊಡಲಿಕ್ಕೆ, ಇನ್ನೊಂದು ನೆಪ ಏನು ಅಂತಂದರೆ ಅಲ್ಲಲ್ಲಿರುವ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ. ಮತ್ತು ದ್ರೌಪದಿಯನ್ನೇ ಯಾಕೆ ರಕ್ಷಣೆ ಮಾಡಿದರು, ಇದೊಂದು ಪ್ರಶ್ನೆ ಉಳಿತಲ್ವ ಅಂತ ಹೇಳಿದರೆ, ದ್ರೌಪದಿ ವೇದಾಭಿಮಾನಿ. ದ್ರೌಪದಿ ಅಂದರೆ ಭಾರತೀ ದೇವಿ, ಮುಖ್ಯವಾಗಿ ಭಾರತೀ ದೇವಿ. ಈ ಭಾರತೀ ದೇವಿ ವೇದವನ್ನು ರಕ್ಷಣೆ ಮಾಡುವವಳು. ವೇದ ರಕ್ಷಣೆಯಾದರೆ ಭಗವಂತನ
ಗುಣಗಳು ನಮಗೆ ತಿಳಿತವೆ. ಇಲ್ಲದೆ ಹೋದರೆ ನಮ್ಮ ಸಾಧನೆ ಮುಂದುವರಿಯೋದಿಲ್ಲ. ಹಾಗಾಗಿ ದ್ರೌಪದಿಯನ್ನು ಭೀಮ ಮತ್ತು ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದರು. ಭೀಮ ಯಾಕೆ ರಕ್ಷಣೆ ಮಾಡಿದ್ದ ಅಂತ ಹೇಳಿದರೆ, ಭಾರತೀಯ ಪತಿ ಯಾರು ಅಂತಂದರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನ ಅವತಾರನೇ ಭೀಮ. ಅದರಿಂದಾಗಿ ಭೀಮ ದ್ರೌಪದಿಯನ್ನು ರಕ್ಷಣೆ ಮಾಡಿದ. ಮತ್ತು ವೇದಗಳನ್ನು ರಕ್ಷಣೆ ಮಾಡಿದ್ದ ಅಂತ ಅರ್ಥ. ವೇದಗಳನ್ನು ರಕ್ಷಣೆ ಮಾಡಿದರೆ ಏನಾಗುತ್ತೆ ಅಂದರೆ ಕೃಷ್ಣ ಪರಮಾತ್ಮನ ಗುಣಗಳನ್ನು ಹೇಳಬಹುದು. ಎರಡು ರೀತಿ ವೇದಗಳನ್ನು ರಕ್ಷಣೆ ಮಾಡಿದ್ನಂತೆ. ಒಂದು, ಮತ್ಸ್ಯಾವತಾರದಲ್ಲಿ ವೇದಗಳನ್ನು ಬ್ರಹ್ಮದೇವರ ಮೂಲಕ ಉಳಿಸಿದ್ದ. ಅದರ ಜೊತೆಗೆ ಮುಖ್ಯವಾಗಿ ಕಲಿಯುಗದಲ್ಲಿ ಈ ಗೌತಮರ ಶಾಪದಿಂದ ಋಷಿಗಳೆಲ್ಲ ವೇದಜ್ಞಾನವನ್ನು ಕಳೆದುಕೊಂಡಿದ್ದರಂತೆ. ಅವರಿಗೋಸ್ಕರ ವ್ಯಾಸ ರೂಪದಿಂದ ವೇದಗಳನ್ನು ರಕ್ಷಣೆ ಮಾಡಿದ್ದ. ಅದಕ್ಕೆ ವೇದವ್ಯಾಸ ಅಂತ ಪರಮಾತ್ಮನಿಗೆ ಇನ್ನೊಂದು ಹೆಸರು. ಅದೇ ರೀತಿಯಾಗಿ ದ್ರೌಪದಿಯನ್ನು ರಕ್ಷಣೆ ಮಾಡುವ ಮೂಲಕ ವೇದಗಳನ್ನು ರಕ್ಷಣೆ ಮಾಡಿದ್ದ. ಹೀಗೆ ವೇದಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವೇ ಮಹಾಭಾರತದ ಯುದ್ಧ. ಆ ಜುಟ್ಟನ್ನು ಎಳೆದು ತಂದಾಗ ಕೊನೆಗೆಲ್ಲ ಮುಗೀತಲ್ವ. ಮುಗಿದ ಮೇಲೆ ದ್ರೌಪದಿ ಕೃಷ್ಣನ ಕಾಲಿಗೆ ಹೋಗಿ ಬೀಳ್ತಾಳೆ. ಕೃಷ್ಣ ಹೇಳ್ತಾನೆ, ಅಳ್ತಾ ಇರ್ತಾಳಂತೇಳಿ ಜೋರಾಗಿ. ಒಂದು ಹನಿ, ಆ ಕಣ್ಣಿನ ನೀರಿನ ಹನಿ ಕೃಷ್ಣನ ಪಾದದ ಮೇಲೆ ಬೀಳ್ತದಂತೆ. ತುಂಬ ಅಳಬೇಡ ದ್ರೌಪದಿ, ಒಂದೊಂದು ಹನಿಗೆ ಎಷ್ಟೋ ಲಕ್ಷ ಲಕ್ಷ ಸೈನ್ಯಗಳು ಉರುಳುತ್ತವೆ. ನಿನಗೋಸ್ಕರ ಯುದ್ಧವನ್ನು ಮಾಡಿಸ್ತೀನಿ, ಧರ್ಮಕ್ಕೋಸ್ಕರ ಯುದ್ಧವನ್ನು ಮಾಡಿಸ್ತೀನಿ, ನೀನು ಚಿಂತೆ ಮಾಡಬೇಡ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಒಟ್ಟಾರೆ ಇದರ ಅಭಿಪ್ರಾಯ ಏನು ಅಂತಂದರೆ, ಕೆಲವೊಂದು ಕಡೆ ಬರೀ ಕೃಷ್ಣ ಪರಮಾತ್ಮ ಮಾತ್ರ ದ್ರೌಪದಿಯನ್ನು ರಕ್ಷಣೆ ಮಾಡ್ತಾನೆ, ಕೆಲವೊಂದು ಕಡೆ ಬರೀ ಭೀಮ. ಅಂದರೆ ಒಟ್ಟಾರೆ ಪರಮಾತ್ಮ ಮತ್ತು ಮುಖ್ಯ ಪ್ರಾಣ ಇಬ್ಬರೂ ಸೇರಿ ವೇದವನ್ನು ರಕ್ಷಣೆ ಮಾಡ್ತಾರೆ. ಆ ವೇದದ ಮೂಲಕ ನಾವು ಸಾಧನೆಯನ್ನು ಮಾಡಬಹುದು. ನಮ್ಮಲ್ಲಿ ವೇದವಾಕ್ಯ ಅಂತ ಹೇಳ್ತಾರೆ. ಅವ್ರು ಹೇಳಿದರೆ ಸಾಕು ಅದು ವೇದವಾಕ್ಯ ಇದ್ದಂತೆ ಅಂತ. ವೇದವಾಕ್ಯ ಅಂದರೆ ಅದು ನಿಖರ, ಅದು ಸತ್ಯ. ಹಾಗಾಗಿ ಅದನ್ನು ಉಳಿಸ್ಲಿಕ್ಕೋಸ್ಕರ ಈ ರೀತಿ ಆ ದ್ರೌಪದಿಯ ಪಾತ್ರವನ್ನು ನಮಗೆ ವ್ಯಾಸರು ಕಟ್ಟಿಕೊಟ್ಟಿದ್ದಾರೆ. ಇಡೀ ಮಹಾಭಾರತದಲ್ಲಿ ನಾವು ಪಾತ್ರಗಳನ್ನು ನೋಡೋದು ಅಂತ ಆದರೆ ಗಮನಿಸಿ ನೀವು, 18 ಸಂಖ್ಯೆ ಅನ್ನೋದು ಬರ್ತದೆ ನಮಗೆ. ಒಟ್ಟಾರೆ 18. ಮೊದಲಿಗೆ ಧರ್ಮರಾಯ, ಧರ್ಮರಾಯ ಅಂದರೆ ಧರ್ಮ ಅನ್ನುವ ಒಂದು ಕ್ವಾಲಿಟಿ. ಆಮೇಲೆ ಭೀಮನಲ್ಲಿ 10. ನಾನು ಮೊನ್ನೆ ಹೇಳಿದ್ದೆ, ಜ್ಞಾನ, ಭಕ್ತಿ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ 7 ಆಯಿತು. ಯೋಗ, ಪ್ರಾಣ, ಬಲ 10. 10 + 1 11. ಧರ್ಮರಾಯ 1, ಭೀಮಸೇನ 10, 11 ಆಯಿತು. ಅರ್ಜುನ ಶ್ರವಣ, ಮನನ, ನಿಧಿಧ್ಯಾಸನ. ಕೇಳುವುದು, ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡುವುದು, ಅದನ್ನು ಧಾರಣೆ ಮಾಡುವುದು. ಶ್ರವಣ, ಮನನ, ನಿಧಿಧ್ಯಾಸನ. ಅಲ್ಲಿಗೆ ಎಷ್ಟಾಯಿತು? 14. ಆಮೇಲೆ ನಕುಲ ಸಹದೇವ, ಶೀಲ ಮತ್ತು ವಿನಯ 16. ದ್ರೌಪದಿ ವೇದವಿದ್ಯೆ 17. ಕೃಷ್ಣ ಪರಮಾತ್ಮ 18. ಇಷ್ಟು ಸಂಖ್ಯೆಯನ್ನು ಮಹಾಭಾರತದಲ್ಲಿ ಹೇಳ್ತಾರೆ. ಅದಕ್ಕೆ ಮಹಾಭಾರತದಲ್ಲಿ 18 ಪರ್ವಗಳು, ಮಹಾಭಾರತದ ಸಾರಭೂತವಾದ ಗೀತೆಯಲ್ಲಿ 18 ಅಧ್ಯಾಯಗಳು. ಮಹಾಭಾರತದಲ್ಲಿ ಯುದ್ಧದಲ್ಲಿ ಪಾಲ್ಗೊಂಡ ಅಕ್ಷೋಹಿಣಿ ಸೇನೆಯ ಸಂಖ್ಯೆ 18. ಅದರಲ್ಲಿ ಒಂದು ಚಮತ್ಕಾರ ಇದೆ ನೋಡ್ರಿ. ಒಂದು ಅಕ್ಷೋಹಿಣಿ ಸೇನೆ ಅಂತ ಹೇಳಿದರೆ 21,870 ಆನೆಗಳು. ಎಲ್ಲ ಸಂಖ್ಯೆಯನ್ನು ಸರಿಯಾಗಿ ಕೇಳಿಸ್ಕೊಳ್ರಿ. 21,870 ರಥಗಳು, 65,610 ಕುದುರೆಗಳು, 1,09,350 ಕಾಲಾಳುಗಳು, ಅಂದರೆ ಆ ರಥದ ಎದುರಿಗೆ ನಿಂತಿರ್ತಾರಲ್ಲ ಅವರು. ಆಮೇಲೆ ರಥದಲ್ಲಿ ಕುಳಿತವರು 21,870. ಆನೆ ಮೇಲೆ ಕುಳಿತವರು, ರಥದಲ್ಲಿ ಕುಳಿತವರು. ಹೀಗೆ ಎಲ್ಲ ಸಂಖ್ಯೆಯನ್ನು ನಾವು ಜೋಡಿಸಿದರೆ ನಮಗೆ ಸಿಗುವ ಉತ್ತರ 18 ನೋಡಿ. ಒಂದು 2 ಉದಾಹರಣೆ ಕೊಡ್ತೀನಿ ನೋಡ್ರಿ. 21,870 ಈ ಸಂಖ್ಯೆಯನ್ನು ನೋಡ್ರಿ. 2 1 8 7, 2 1 3, 8 7 15, 15 3 18, 65,610 ಕುದುರೆಗಳು. ಇದನ್ನು ಸಂಖ್ಯೆ ಜೋಡಿಸ್ರಿ ನೀವು. ಇದರಲ್ಲಿ ಬರೋದು 18. 65,610, 6 5 11, 11 6
17, 17 1 18, 1,09,350, 1 9 10, 3 5 8, 10 8 18, ಎಲ್ಲ ಕಡೆ 18 ತುಂಬಿಸಿದ್ದಾರೆ. ಯಾಕೆ ಅಂದರೆ 18 ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಈ 18 ಅಕ್ಷೋಹಿಣಿ ಸೇನೆಯಲ್ಲಿ 11 ಪಾಂಡವರದ್ದು, 7 ಪಾಂಡವರದ್ದು, 11 ಕೌರವರದ್ದು. ಅದರಲ್ಲಿ 6 ಭೀಮಸೇನ ದೇವರೊಬ್ಬರೇ ಸಂಹಾರ ಮಾಡಿದ್ದಾರೆ. ಇಷ್ಟೇ ಅಲ್ಲ, ದ್ರೌಪದಿಗೋಸ್ಕರ ಹೂವನ್ನು ತರಲಿಕ್ಕೆ ಅಂತ ಹೋಗಿರ್ತಾರಂತೆ. ಹೋದಾಗ ಅಲ್ಲಿ ಕ್ರೋಧವಶರು ಅಂತಂದರೆ ಅವರು ಸಿಟ್ಟಿಗೆದ್ದು ರಾಕ್ಷಸರಾಗಿರ್ತಾರಂತೆ, ಸಿಟ್ಟು ಮಾಡಿಕೊಂಡು. ಆ ರಾಕ್ಷಸರು ಅವರು ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದರೆ, ಸರಿ ಕೇಳಿದ್ರೆ ಗಾಬರಿ ಆಗುತ್ತೆ, 100 ಕೋಟಿ ಆ ಸಂಖ್ಯೆ, ರಾಕ್ಷಸರ ಸಂಖ್ಯೆ. ಅವರು ಒಮ್ಮೆಲೆ ಭೀಮಸೇನ ದೇವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ, ಆಕ್ರಮಣ ಮಾಡಲಿಕ್ಕೆ ಅಂತ ಬರ್ತಾರೆ. ಭೀಮಸೇನ ದೇವರು ಅವರೆಲ್ಲರನ್ನು ಒಂದು ರೀತಿಯಲ್ಲಿ ಈ ನಾವು ಚಟ್ನಿ ಕೋಸಂಬರಿಯನ್ನು ಹೇಗೆ ತಿಂತೀವೋ ಹಾಗೆ ಅವರನ್ನೆಲ್ಲರನ್ನು ಒಂದೇ ಮುಷ್ಟಿಯಲ್ಲಿ ಪುಡಿ ಮಾಡಿ ಬಿಸಾಡಿಬಿಟ್ರಂತೆ. ಅಷ್ಟೊಂದು ಮಹಾಪರಾಕ್ರಮಿ. ಇಷ್ಟೇ ಅಲ್ಲ, ಸಂಖ್ಯೆ ನೋಡ್ರಿ, ಸಂಖ್ಯೆ ಕೇಳಿದರೆ ಗಾಬರಿ ಆಗುತ್ತೆ ನಮಗೆ. ಯಾಕೆಂದರೆ ದೇವರ ಕಾರ್ಯ, ದೇವರು ಇಷ್ಟೆಲ್ಲ ಧರ್ಮಕ್ಕೋಸ್ಕರ ಯುದ್ಧವನ್ನು ಮಾಡ್ತಾ ಇದ್ದಾನೆ, ನಾನು ಏನಾದರೂ ಮಾಡಬೇಕು ಅಂತ ಎಷ್ಟು ಸಂಖ್ಯೆಯಲ್ಲಿ ರಾಕ್ಷಸರನ್ನು, ಕೆಟ್ಟವರನ್ನು ಸಂಹಾರ ಮಾಡಿದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಕೆಲವು ಹೆಸರುಗಳನ್ನು ಮಾತ್ರ ನಾವು ಕೇಳಿದ್ದೇವೆ. ಒಂದು ಜರಾಸಂಧ, ಇನ್ನೊಂದು ಕಿರ್ಮೀರ, ಕೀಚಕ, ಆಮೇಲೆ ದುಶ್ಯಾಸನ, ದುರ್ಯೋಧನ, ಇವರೆಲ್ಲ ಭೀಮನಿಂದ ಹತರಾದವರು. ಹೀಗೆ ಒಂದು ಸಾರಿ ಏಕಚಕ್ರ ನಗರದಲ್ಲಿರುವಾಗ, ಅಜ್ಞಾತವಾಸದಲ್ಲಿ ಇರುವಾಗ ಒಂದು ಸಾರಿ ಅಲ್ಲಿ ಆ ಊರಿನ ಪದ್ಧತಿ ಏನು ಅಂತ ಹೇಳಿದರೆ, ಅಲ್ಲೊಬ್ಬ ಅಸುರ ಇದ್ದ, ಬಕಾಸುರ ಅಂತ. ಅವನಿಗೇನು ಅಂತಂದರೆ ಒಂದು ಬಂಡಿಯನ್ನು ಮಾಡಿಕೊಂಡು, ಅಂದರೆ ಬಂಡಿಯಷ್ಟು ಭಕ್ಷ್ಯಭೋಜ್ಯಗಳನ್ನು ತಯಾರು ಮಾಡಿ ದಿನಕ್ಕೊಬ್ಬೊಬ್ಬರು ಮನೆಯಿಂದ ಆ ಬಂಡಿಯ ಜೊತೆಗೆ ಬಂಡಿಯನ್ನು ಓಡಿಸ್ಕೊಂಡು ಅವರು ಹೋಗಬೇಕು. ಅವನು ಆ ಬಂಡಿಯ ಊಟವನ್ನು ಮಾಡಿ ಅಲ್ಲಿ ಹೋದವರನ್ನೂ ತಿಂತಾ ಇದ್ದಂತೆ. ನರಭಕ್ಷಕ ಅವನು ಒಬ್ಬನೇ ನರಭಕ್ಷಕ ಆಗಿದ್ದರೆ ಪರವಾಗಿಲ್ಲ, ಅವನದು ಒಂದು ಸೈನ್ಯವೇ ಇತ್ತಂತೆ. ಅವರೆಲ್ಲ ಹೇಗೆ ಬದುಕಿದ್ರು ಅಂತಂದರೆ ಅವನ ಧೈರ್ಯದ ಮೇಲೆ ಬದುಕಿದ್ರು. ಅದಕ್ಕೆ ಭೀಮಸೇನ ದೇವರು ಅಲ್ಲೇ ವಾಸವಾಗಿದ್ದರು. ಒಂದು ಸಾರಿ ಪಕ್ಕದ ಮನೆಯಲ್ಲಿ ಅಳು ಕೇಳಿಸ್ತಾ ಇದೆ. ಮಗಳು ಹೇಳ್ತಾಳೆ, ನಾನು ಹೋಗ್ತೀನಿ ಅಂತ. ನಾನು ಹೇಗಿದ್ದರೂ ಕೊಟ್ಟ ಮನೆಗೆ ಹೋಗಬೇಕು, ಹಾಗಾಗಿ ನಾನು ಆ ಬಕಾಸುರನಿಗೆ ಆಹಾರ ಹಾಕ್ತೀನಿ ಅಂತ. ಮಗ ಹೇಳ್ತಾನೆ, ಏನು ಬೇಕಾಗಿಲ್ಲ, ಹೆಣ್ಣು ಮಕ್ಕಳನ್ನು ಕಳಿಸೋದು ಸರಿ ಹೋಗೋದಿಲ್ಲ, ನಾನು ಹೋಗ್ತೀನಿ ಪುರುಷನಾಗಿ ಅಂತ ಮಗ ಹೇಳ್ತಾನೆ. ಅದಕ್ಕೆ ಅಪ್ಪ ಹೇಳ್ತಾನೆ, ನೀವ್ಯಾಕೆ ಹೋಗ್ತೀರಿ, ಇನ್ನೂ ಯುವಕರು, ನಾಳೆ ಸಾಧನೆ ಮಾಡಬೇಕು ನೀವು, ನನಗೆ ವಯಸ್ಸಾಗಿದೆ, ನಾನು ಹೋಗ್ತೀನಿ. ಇದನ್ನೆಲ್ಲ ನೋಡಿ ತಾಯಿ ಹೇಳ್ತಾಳೆ, ನಾನು ಹೋಗ್ತೀನಿ. ಇದನ್ನೆಲ್ಲ ಕುಂತಿ ಕೇಳಿಸ್ಕೊಡ್ತಾ ಇರ್ತಾಳೆ. ಕೇಳಿಸ್ಕೊಂಡು ಮನೆಗೆ ಬರ್ತಾಳೆ. ಏನು ಚಿಂತೆ ನಿಮ್ಮದು? ಇಲ್ಲ, ಇವತ್ತು ನಮ್ಮ ಸರ್ವಿ ಬಂದಿದೆ, ಎಲ್ಲರದ್ದು ಆಯಿತು, ನಾವು ಹೋಗ್ಬೇಕೀಗ ಅಂತ. ಏನಿಲ್ಲ, ನನ್ನ ಮಗ ಬರ್ತಾನೆ, ಮಗ ಹೋಗ್ತಾನೆ. ಅದಕ್ಕೆ ಇವರೆಲ್ಲ ಹೇಳ್ತಾರೆ, ಬೇಡಮ್ಮ, ಅವನು ಸಾಮಾನ್ಯ ಅಲ್ಲ, ಮಹಾ ಕ್ರೂರ ಅವನು, ನಿನ್ನ ಮಗನನ್ನು ತಿಂದು ಹಾಕ್ಬಿಡ್ತಾನೆ ಅವನು. ಏನು ಚಿಂತೆ ಮಾಡಬೇಡ್ರಿ ನೀವು, ಏನು ತಲೆ ಕೆಡಿಸ್ಕೊಬೇಡ್ರಿ, ಎಲ್ಲ ಸರಿ ಹೋಗುತ್ತೆ ಅಂತ ಇಷ್ಟೇ ಹೇಳ್ತಿರ್ತಾಳೆ ಕುಂತಿ. ಸರಿ, ಆಮೇಲೆ ಭೀಮಸೇನ ದೇವರು ಬರ್ತಾರೆ. ಭೀಮ, ನನ್ನ ಮಾತು ಕೇಳ್ತೀಯನಪ್ಪ? ಅಮ್ಮ ಹೇಳು, ಆಜ್ಞೆ ಮಾಡು, ನೀನು ಹೇಳಿದ್ದನ್ನು ಮಾಡ್ತೀನಿ. ಹೀಗೆ ಬಕಾಸುರ ಅಂತ ಒಬ್ಬ ಇದ್ದಾನಂತೆ, ಅವನಿಗೆ ಊಟ ಬರಬೇಕು. ಊಟ ಕೊಟ್ಟು ನೀನು ಅವನಿಗೆ ಊಟ ಆಗಬೇಕು. ನಾನು ಅವನಿಗೆ ಊಟ ಆಗೋದು, ಅವನನ್ನೇ ಊಟ ಮಾಡಿ ಬರ್ತೀನಿ ಅಂತ ಇವನು ಹೊರಡ್ತಾನಂತೆ. ಹೊರಡಿ ಅಲ್ಲಿ ಹೋದ ತಕ್ಷಣ ಅವನ ಮನೆ ಎದುರಿಗೆ, ಅವನು ಎಲ್ಲಿ ಇರ್ತಾನೋ, ವಾಸವಾಗಿರ್ತಾನೋ ಅಲ್ಲಿ ಎದುರಿಗೇನೆ ಆ ಊಟವನ್ನು ಮಾಡಲಿಕ್ಕೆ ಶುರು ಮಾಡ್ತಾನಂತೆ ಭೀಮ. ಅಲ್ಲಿ ಎಷ್ಟು ಪದಾರ್ಥಗಳಿತ್ತು ಅಂದರೆ, ಒಂದು ಬಂಡಿ ಅಂದರೆ ಸುಮಾರು ಒಂದು 100 ಹೋಳಿಗೆ, ಒಂದು 200 ಚಕ್ಕಲಿ, ಉಂಡೆ, ಅನ್ನ, ಸಾರು, ಎಲ್ಲ ಪದಾರ್ಥಗಳಿದ್ವಂತೆ. ಎಲ್ಲವನ್ನು ಅದರ ಜೊತೆಗೆ ಎಲ್ಲ ರೀತಿಯ ಭಕ್ಷ್ಯ ಭೋಜ್ಯಗಳು ಇದ್ದವು. ಅದನ್ನೆಲ್ಲ ಊಟ ಮಾಡಿದ್ದಂತೆ ಭೀಮ. ಊಟ ಮಾಡಿ ಆ ಬಂಡಿಯನ್ನು ಹೀಗೆ ತಳ್ಳಿದ್ದಂತೆ, ಅಲ್ಲಿ ಹೋಗಿ ನಿಂತಿದ್ದಂತೆ. ಅಷ್ಟರಲ್ಲೇ ಅವನಿಗೊಂದು
ಧ್ವನಿ ಬಂದಿತ್ತು, ಯಾರಿದು ಊಟ ಮಾಡ್ತಾ ಇರೋದು ಅಂತ. ಆಮೇಲೆ ನೋಡ್ಕೊಳ್ಳೋಣ ಅಂತ ಬಿಟ್ಟಿದ್ದ ಅವನು. ಇವನು ಆ ಖಾಲಿ ಆ ಗಾಡಿಯನ್ನು ಕಳಿಸಿದ್ನಂತೆ. ಸಿಟ್ಟು ಬಂದು ಹೊರಗೆ ಬಂದಂತವನು ಆ ಬಂಡಿಯನ್ನು ಒದ್ದು ಜೋರಾಗಿ ಭೀಮನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬಂದಂತೆ. ಎಂಥ ಯುದ್ಧ ಅಂತಂದರೆ, ಪಕ್ಕದ ಊರಿನವರು, ಏಕಚಕ್ರ ನಗರ ಬಿಟ್ಟು ಪಕ್ಕದ ಊರಿನವರೆಲ್ಲ ಎಲ್ಲೋ ಜೋರಾಗಿ ಮಳೆ ಆಗ್ತಾ ಇದೆ, ಗುಡುಗು ಸಿಡಿಲು ಮಿಂಚು ಬರ್ತಾ ಇದೆ ಅಂತ ಎಲ್ಲ ದೊಡ್ಡ ದೊಡ್ಡ ಆಲದ ಮರಗಳನ್ನು, ದೊಡ್ಡ ದೊಡ್ಡ ಮರಗಳನ್ನು, ಬೆಟ್ಟಗಳನ್ನು ಕಿತ್ತು ಹೋರಾಡ್ತಿದ್ರಂತ. ಅವನು ಎತ್ತಿ ಭೀಮಸೇನ ದೇವರ ಮೇಲೆ ಹಾಕ್ತಿದ್ದ, ಭೀಮಸೇನ ದೇವರು ಅವನ ಮೇಲೆ ಹಾಕ್ತಿದ್ರು. ಸ್ವಲ್ಪ ಹೊತ್ತಾಯಿತು ಯುದ್ಧ, ನೋಡೋಣ ಎಷ್ಟಿದೆ ಪರಾಕ್ರಮ ಅಂತ. ಕೊನೆಗೆ ಭೀಮಸೇನ ದೇವರಿಗೆ ತಲೆ ಕೆಟ್ಟೋಯ್ತು. ಹಿಂಗಾದರೆ ಸರಿ ಹೋಗೋದಿಲ್ಲ ಇದು ಅಂತ ಹೇಳಿ ಜೋರಾಗಿ ಒಂದು ಗುದ್ದುತ್ತಾರಂತ ಎದೆಗೆ. ಎಲ್ಲಿ ಪ್ರಾಣ ಇರುತ್ತೋ ಅಲ್ಲೇ ಗುದ್ದಬೇಕು. ಗುದ್ದಿ ಅವನನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆ ಊರನ್ನು ರಕ್ಷಣೆ ಮಾಡ್ತಾರಂತೆ. ಬಹುಶಃ ಒಂದು ಮಾತಿದೆ, ಭೀಮಸೇನ ದೇವರು ಬಕಾಸುರನನ್ನು ಕೊಲ್ಲದೇ ಹೋಗಿದ್ದರೆ ಅವರ ಸಂತತಿ ಈಗಲೂ ಇರ್ತಾ ಇತ್ತು. ಈಗಲೂ ಇದ್ದಾರೆ ನರಭಕ್ಷಕರು, ಆದರೆ ದೊಡ್ಡ ಸಂಖ್ಯೆ ಇತ್ತಂತವ್ರದ್ದು. ಅವರೆಲ್ಲ ನಾನು ಹೇಳಿದ್ದೆ ಆವಾಗಲೇ ಬಕಾಸುರನ ಬೆಂಬಲದಲ್ಲಿದ್ದರಂತೆ. ಈ ಬಕಾಸುರನನ್ನು ಸಂಹಾರ ಮಾಡಿದ ಮೇಲೆ ಕೆಲವರು ಓಡಿ ಹೋದ್ರಂತೆ, ಕೆಲವರು ಅಲ್ಲೇ ಪ್ರಾಣವನ್ನು ಬಿಟ್ಟರಂತೆ. ಅಂದರೆ ನರಭಕ್ಷಕರನ್ನು ಕೊಂದಿದ್ದು ನಮ್ಮ ಉಪಕಾರಕ್ಕಾಗಿ, ಅಂದರೆ ಜಗತ್ತಿನ ಕಲ್ಯಾಣಕ್ಕಾಗಿ ಭೀಮಸೇನ ದೇವರು ಆ ರಾಕ್ಷಸರನ್ನು ಸಂಹಾರ ಮಾಡಿದರು. ಮುಂದೆ ಅಜ್ಞಾತವಾಸದಲ್ಲಿ ವಿರಾಟ ನಗರದಲ್ಲಿ, ಅಲ್ಲಿ ವಿರಾಟ ರಾಜನ ಆಸ್ಥಾನದಲ್ಲಿ ಒಬ್ಬೊಬ್ಬರು ಒಂದೊಂದು ವೇಷವನ್ನು ತೊಟ್ಟಿದ್ದರು. ದ್ರೌಪದಿ ಆ ರಾಣಿಗೆ ಎಲ್ಲ ಏನು ಮೇಕಪ್ ಅಂತ ಹೇಳ್ತೀವಲ್ಲ, ಎಲ್ಲ ರೀತಿಯ ಅಲಂಕಾರವನ್ನು ಮಾಡಲು ಅವಳು ಅಲ್ಲಿ ಪಾತ್ರವನ್ನು ವಹಿಸಿದ್ದಳು. ಭೀಮಸೇನ ದೇವರು ಅಡುಗೆಯನ್ನು ಮಾಡುವವರು, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರಂತೆ. ಭೀಮಸೇನ ದೇವರು ಅಡುಗೆ ಹೆಂಗಿತ್ತು ಅಂತಂದರೆ, ಒಂದೇ ಅಡುಗೆ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರುಚಿ. ನಳಮಹಾರಾಜ ಭೀಮಸೇನ ದೇವರು ಅಂತ ಕೇಳ್ತೀವಲ್ಲ, ಭೀಮಸೇನ ದೇವರು ಅಡುಗೆ ಮಾಡಿದರೆ, ಉದಾಹರಣೆಗೆ ಶುಗರ್ ಇದ್ದವರು ಬಂದಿರ್ತಾರೆ, ಶುಗರ್ ಇಲ್ಲದೇ ಇದ್ದವರು ಬಂದಿರ್ತಾರೆ. ಯಾರ್ಯಾರಿಗೆ ಹೆಂಗೆ ಬೇಕೋ ಹಂಗೆ ಅಡುಗೆ ಮಾಡ್ತಿದ್ರಂತೆ ಭೀಮಸೇನ ದೇವರು. ನಳಮಹಾರಾಜ ತುಂಬ ರುಚಿ ಅಡುಗೆ ಮಾಡ್ತಿದ್ದ, ಆದರೆ ಎಲ್ಲರಿಗೂ ಒಂದೇ ರುಚಿ. ಹೀಗೆ ಭೀಮಸೇನ ದೇವರು ಅಡುಗೆಯ ಆ ಪಾತ್ರವನ್ನು ವಹಿಸಿದ್ರು. ಒಂದು ದಿನ ಕೀಚಕ ಅಂತ ಒಬ್ಬ ರಾಕ್ಷಸ, ಅವನು ವಿರಾಟ ರಾಜನ ಹೆಂಡತಿಯ ತಮ್ಮ. ಅವನು ಎಲ್ಲ ಹೆಣ್ಣು ಮಕ್ಕಳನ್ನು ಭೋಗಿಸ್ಬೇಕು ಅಂತ, ನೋಡ್ರಿ ಎಂಥ ಕೆಟ್ಟ ಬುದ್ಧಿ ಅವನು. ಯಾರು ಚೆನ್ನಾಗಿದ್ದಾರೆ ಎಲ್ಲರೂ ನನ್ನ ಹೆಂಡತಿ ಅಂತ ಹೆಂಗೆಲ್ಲ ಮಾಡಿದ್ದ ಅಂದರೆ, ಅವನು ಎಲ್ಲೋ ರಸ್ತೆಯಲ್ಲಿ ಹೋಗುವಾಗ ಯಾರದ್ದಾದರೂ ಮದುವೆ ಆಗ್ತಾ ಇದ್ರೆ ನನಗೆ ಬೇಕು ಇವಳು ಅಂತ ಕರ್ಕೊಂಡು ಹೋಗ್ತಿದ್ನು. ಅಂಥ ದುರುಳ. ಒಂದು ಸಾರಿ ಹೀಗೆ ದ್ರೌಪದಿಯನ್ನು ನೋಡಿದ್ನಂತೆ. ಆಹಾ, ಎಷ್ಟೊಂದು ಸುಂದರಿ, ಜಗತ್ತಲ್ಲೇ ಇಂಥ ಸೌಂದರ್ಯವನ್ನು ನೋಡೇ ಇಲ್ಲ ನಾನು. ಮದುವೆ ಆಗ್ತೀಯ ದ್ರೌಪದಿ, ಮದುವೆ ಆಗ್ತೀಯ ನೀನು ಅಂತ ಕೇಳ್ತಾನೆ ಅವಳಿಗೆ. ಹಾಗೆಲ್ಲ ಕೇಳಬೇಡ, ನನ್ನ ಗಂಡಂದಿರು ಗಂಧರ್ವರು, ಅವರು ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಅವರು ಏನಾದರೂ ಬಂದರೆ ನಿನ್ನ ಪ್ರಾಣ ಹೋಗ್ತದೆ ಅಂತ. ಗಂಧರ್ವರು ಅಂತಂದರೆ ನೋಡ್ರಿ, ಆಕಾಶದಲ್ಲಿ ಸಂಚಾರ ಮಾಡುವವರು ದೇವತೆಗಳು, ಅದಕ್ಕೆ ಗಂಧರ್ವ ಅಂತ ಹೇಳ್ತಿರ್ತಾಳೆ. ಮುಖ್ಯವಾಗಿ ಆಕಾಶದಲ್ಲಿ ಸಂಚಾರ ಮಾಡೋರು ಯಾರು? ವಾಯುದೇವರು. ಅದೇ ವಾಯುದೇವ ಭೀಮನಾಗಿದ್ದಾನೆ. ಹಾಗಾಗಿ ನನ್ನ ಗಂಡ ಭೀಮ ನಿನ್ನನ್ನು ಉಳಿಸೋದಿಲ್ಲ ಅಂತ. ಏಕೆಂದರೆ ಧರ್ಮರಾಯನಿಗೆ ಹೇಳೋಣ ಅಂತಂದರೆ, ಧರ್ಮರಾಯ ಸನ್ಯಾಸಿ ವೇಷದಲ್ಲಿದ್ದಾನೆ. ಅವನು ಮೊದಲೇ ಧರ್ಮಿಷ್ಠ. ಯಾರಿಗಾದರೂ ಹೊಡೆಯೋ ಪ್ರಸಂಗ ಬಂದರೆ, ಅಯ್ಯೋ ಹೊಡೆಯೋದಿಲ್ಲಪ್ಪ, ಒಳ್ಳೇದಾಗಲಿ, ನಾನು ಬಿಟ್ಟು ಕಳಿಸ್ಬಿಟ್ಟಿದ್ದು. ಅದಕ್ಕೆ ಇನ್ನೂ ಅರ್ಜುನನಿಗೆ ಹೇಳೋಣ ಅಂದರೆ ನಾಟ್ಯ ಹೇಳ್ಕೊಡೋಳು ಆಯಿತಾ. ಇನ್ನು ನಕುಲ ಸಹದೇವರಿಗೆ ಹೇಳಬೇಕು ಅಂದರೆ ಅವರು ಕುದುರೆಯನ್ನು ರಕ್ಷಣೆ ಮಾಡುವವರು, ಕುದುರೆಯ ಇದರಲ್ಲಿ ಕುದುರೆಯನ್ನು ನೋಡ್ಕೊಳ್ತಾ ಇರುವವರು. ಇನ್ನು ಹೇಳಬೇಕಾಗಿದ್ದು ಯಾರಿಗೆ ಅಂದರೆ, ಸ್ವಲ್ಪ ಅಡಿಗೆ ಭಟ್ರು ಬಲಿಷ್ಠರಾಗಿರ್ತಾರೆ, ಕೈಯಲ್ಲಿ ಸೌಟು ಇದೆಲ್ಲ ಹಿಡಿದು ಭಾರಿ ಬಲಿಷ್ಠರಾಗಿರ್ತಾರೆ. ಹಾಗಾಗಿ ದ್ರೌಪದಿ ಹೇಳ್ತಾಳೆ ಕೀಚಕನಿಗೆ, ಆದರೂ ತುಂಬ ಒತ್ತಾಯ ಮಾಡ್ತಾ ಇದ್ದಿ, ಸರಿ ಸಾಯಂಕಾಲ ಸಿಗ್ತೀನಿ, ಮದುವೆ ಆಗೋಣ ಅಂತ. ಸಾಯಂಕಾಲ ಉದ್ಯಾನದಲ್ಲಿ, ಒಂದು ಯಾವುದಾದ್ರೂ ಗಾರ್ಡನಲ್ಲಿ ಉದ್ಯಾನದಲ್ಲಿ ನಾನು ಸಿಗ್ತೀನಿ, ಮದುವೆ ಆಗೋಣ ಅಂತ. ಕೀಚಕನಿಗೆ ಖುಷಿಯೋ ಖುಷಿ.
ಎಲ್ರಿಗೂ ಹೇಳ್ತಾ ಬರ್ತಿದ್ದಾನೆ ರಸ್ತೆಯಲ್ಲಿ, ಜಗತ್ತಿನ ಅತ್ಯಂತ ಸುಂದರಿಯನ್ನು ಮದುವೆ ಆಗಬೇಕು ಅಂತಿದ್ದೀನಿ, ಮದುವೆ ಆಗ್ತಾ ಇದ್ದೀನಿ, ಸಾಯಂಕಾಲ ಮದುವೆ, ಯಾರನ್ನೂ ಕರೀತಿಲ್ಲ. ಮತ್ತೆ ಕರೆದ್ರೆ ಎಲ್ಲರೂ ಮದುವೆ ಆಗ್ಬಿಡ್ತಾನ ಅಂಥ ವಿಚಿತ್ರ. ಅದಕ್ಕೆ ಅಂತ ಹೇಳಿ ಸರಿ ಸಾಯಂಕಾಲ ಆಯಿತು. ಸಾಯಂಕಾಲ ದ್ರೌಪದಿಯ ವೇಷದಲ್ಲಿ ಭೀಮಸೇನ ದೇವರು ಬಂದಿದ್ದಾರೆ. ಯಥಾವತ್ತು ದ್ರೌಪದಿಯಂತೆಯೇ ಸೀರೆಯನ್ನು ಉಟ್ಕೊಂಡು ಒಳಗಡೆ ಅವರ ಕ್ಷತ್ರಿಯ ವೇಷವನ್ನು ಧರಿಸಿ ಮೇಲ್ಗಡೆ ಆ ದ್ರೌಪದಿಯ ವಸ್ತ್ರವನ್ನು ಹಾಕ್ಕೊಂಡು ಆ ಉದ್ಯಾನದಲ್ಲಿ ಆ ಕಡೆ ಮುಖ ಮಾಡಿ ಕೂತಿದ್ದಾರೆ. ಇವನು ಬಂದು ಬೆನ್ನ ಮೇಲೆ ಕೈ ಇಡ್ತಾನೆ. ಆಹಾ, ಅವನ ತಲೆಯಲ್ಲಿ ಅದೇ ಎಷ್ಟೊಂದು ಸುಂದರ, ಅದು ಪರಾಕ್ರಮಿಯಾದ ಬೆನ್ನದು. ಅದು ಮೃದುವಾಗಿರಲಿಲ್ಲ, ಕಠಿಣವಾಗಿತ್ತು. ಆದರೆ ಅವನಿಗೆ ಆ ಕೈ ಮೆತ್ತಗಿರುತ್ತಲ್ವ ನಮ್ಮದು, ಅದೇ ಕೈಯ ಮೆತ್ತಗಿರುವ ಆ ಸ್ವಭಾವ ಅವನ ಆ ಬೆನ್ನಲ್ಲಿ ಕಾಣಿಸ್ತಂತ. ಅವನಿಗೆ ಬೆನ್ನ ಮೇಲೆ ಕೈ ಆಡಿಸಿ, ಆಹಾ ಎಷ್ಟು ಸುಂದರಿ ದ್ರೌಪದಿ ಅಂತ. ಮಾಡ್ತೀನಿ ಇರು ನಿನಗಂತ ಹೀಗೆ ತಿರುಗ್ತಾರೆ. ಇದ್ಯಾರಿದು ಅಂತ ನೋಡಿದಾಗ, ನಾನು ಅಡುಗೆ ಭಟ್ಟ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತೀಯ ನೀನು ಅಂತೇಳಿ ಒಂದು ಹೊಡಿತಾನಂತ. ನನಗೆ ಹೊಡಿತೀಯ, ನೀನ್ಯಾರು ನನ್ನ ಹೊಡೆಯೋಕ್ಕೆ ಅಂತ ಯುದ್ಧ ಶುರು ಆಗುತ್ತೆ. ತುಂಬ ಹೊತ್ತು ಕಾಯೋದೇ ಇಲ್ಲ ಭೀಮಸೇನ ದೇವರು. ಆ ಕೀಚಕನನ್ನು ಹೇಗೆ ಬಂತಾರೆ ಅಂತಂದರೆ, ಕೈ ಕಾಲುಗಳನ್ನು ಹೊಟ್ಟೆಯಲ್ಲೇ ಹಾಕ್ತಾರಂತೆ. ಕೈ ಮತ್ತು ಕಾಲು ಎರಡನ್ನೂ ಮಡಿಚಿ ಹೊಟ್ಟೆಯಲ್ಲಿ ಹಾಕಿ ಒತ್ತಿ ಅದನ್ನು ಮುದ್ದೆ ಮಾಡಿ ಆ ಊರಿನ ಬಾಗಿಲಿರುತ್ತಲ್ಲ ಅಲ್ಲಿ ಹಾಕ್ತಾರಂತೆ. ಹಾಕುವಾಗ ಹೇಳ್ತಾರೆ, ನೋಡ್ರಿ ಇದು ಕೀಚಕನ ದೇಹ ಅಂತ. ಮನೆಯಲ್ಲಿ ಎಲ್ಲರೂ ಹಬ್ಬ ಅಂತ ಅವತ್ತು. ಹಬ್ಬ, ಕೀಚಕ ಸತ್ತೋದ, ಇನ್ನು ನನ್ನ ಮಗಳನ್ನು ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡ್ಬೋದು ಅಂತ ಆನಂದ ಪಟ್ಟರಂತೆ ಎಲ್ಲರೂ. ಕೀಚಕ ಅಷ್ಟು, ಅದಕ್ಕೆ ನೋಡ್ರಿ ಬಹಳ ಕೆಟ್ಟ ಕೆಲಸ ಮಾಡಿದ್ರೆ, ಏನಪ್ಪ ಕೀಚಕ ಹುಟ್ಟಿದಂಗೆ ಹುಟ್ಟುಬಿಟ್ಟಿಯಲ್ಲೋ ಅಂತ ಬೈತಾರೆ. ಕೀಚಕ ಅಂದರೆ ಇಷ್ಟು ಕೆಟ್ಟವನು, ಅವನನ್ನು ಸಂಹಾರ ಮಾಡಿ ಆ ಊರಿಗೆಲ್ಲ ಆನಂದವನ್ನು ಕೊಟ್ಟನಂತೆ. ಹೀಗೆ ಕೀಚಕನನ್ನು ಕೊಂದನಂತೆ. ಆಮೇಲೆ ಕಿರ್ಮೀರ ಯಾರು ಅಂತಂದರೆ ಬಕಾಸುರನ ತಮ್ಮ. ಅವನೊಬ್ಬನು ಉಳಿದಿದ್ದ, ಅವನ್ನೂ ಬಿಡಲಿಲ್ಲ. ಈ ಅಣ್ಣ ಹೋದ್ಮೇಲೆ ಕೆಲವರಿಗೆ ಒಳ್ಳೆ ಬುದ್ಧಿನೂ ಬರುತ್ತೆ, ಕೆಲವರಿಗೆ ಕೆಟ್ಟ ಬುದ್ಧಿ ಬರುತ್ತೆ. ವಿಭೀಷಣ ಅಣ್ಣ ತಪ್ಪು ಮಾಡಿದ್ದಾನೆ, ಹಾಗಾಗಿ ನಾನು ತಪ್ಪು ಮಾಡೋದು ಬೇಡ ಅಂತ. ಮಹಾಭಾರತದಲ್ಲಿ ನೋಡ್ರಿ, ಧೃತರಾಷ್ಟ್ರ ತಪ್ಪು ಮಾಡಿದ, ವಿದುರ ತಪ್ಪು ಮಾಡಲಿಲ್ಲ. ಜರಾಸಂಧ ಅವನ ಸಂಹಾರ ಆಯಿತು, ನಿನ್ನೆ ನೋಡಿದ್ವಿ ನಾವು. ಜರಾಸಂಧನ ಸಂಹಾರ ಆದಮೇಲೆ ಜರಾಸಂಧನಿಗೆ ಒಬ್ಬ ಮಗ ಇದ್ದ, ಸಹದೇವ ಅಂತ. ಅವನು ಈ ಕೃಷ್ಣಾರ್ಜುನರ ಮೇಲೆ, ಭೀಮನ ಮೇಲೆ ಯುದ್ಧಕ್ಕೆ ಬರಲಿಲ್ಲ. ಅವರಿಗೆ ನಮಸ್ಕಾರ ಮಾಡಿಬಿಟ್ಟ. ನಮಸ್ಕಾರ ಮಾಡಿ ಅವನ ತಂಗಿಯನ್ನು ಭೀಮಸೇನ ದೇವರಿಗೆ ಕೊಟ್ಟ. ಉಷಾ ಅಂತ ಅವಳ ಹೆಸರು. ಭೀಮಸೇನ ದೇವರು ಏನು ಮಾಡಿದ್ರು, ನನಗೆ ಬೇಡಪ್ಪ, ನಾನು ಸಹದೇವನಿಗೆ, ನಕುಲ ಸಹದೇವರಲ್ಲಿ ಸಹದೇವನಿಗೆ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸಹದೇವನಿಗೆ ಮದುವೆ ಮಾಡಿಕೊಟ್ಟ. ಅದೇ ರೀತಿ ಈ ರೀತಿ ಕೆಲವರು ಹಿಂಗಿರ್ತಾರೆ, ಅಂದರೆ ಅಪ್ಪ ಕೆಟ್ಟವನಾಗಿರ್ಬೋದು, ನಾನು ಒಳ್ಳೆಯವನಾಗ್ತೀನಿ. ಈ ಕಿರ್ಮೀರ ಏನು ಮಾಡಿದ, ಮತ್ತೆ ಭೀಮನ ಮೇಲೆ ಯುದ್ಧಕ್ಕೆ ಅಂತ ಬಂದ. ಅವನು ಹೇಗೆ ಯುದ್ಧಕ್ಕೆ ಬಂದ ಅಂದರೆ, ಈ ಭೀಮನನ್ನು ಹೊಡಿಬೇಕಾದ್ರೆ ಬಂಡೆಗಲ್ಲುಗಳೇ ಸಾಲೋದಿಲ್ಲ, ಬೆಟ್ಟವನ್ನೇ ತರಬೇಕು ಅಂತ ಸಣ್ಣ ಪುಟ್ಟ ಬೆಟ್ಟಗಳನ್ನು ತಗೊಂಡು ಭೀಮನ ಮೇಲೆ ಹಾಕ್ತಾ ಇದ್ದಂತೆ. ಭೀಮಸೇನ ದೇವರು ಮತ್ತೆ ಅವ್ರ ಮೇಲೆ ಆ ಬೆಟ್ಟಗಳನ್ನು ಹಾಕ್ತಾ ಇದ್ರಂತೆ ಕಿರ್ಮೀರನ ಮೇಲೆ. ಆ ಕಿರ್ಮೀರ ಇನ್ನೇನು ಸರಿ ಹೋಗೋದಿಲ್ಲ ಅಂಥೇಳಿ ಜೋರಾಗಿ ಆ ಕುತ್ತಿಗೆಯನ್ನು ಹಿಡಿದು ಅವನನ್ನು ಸಂಹಾರ ಮಾಡಿದನಂತೆ. ತುಳಿದ್ನಂತೆ ಜೋರಾಗಿ. ಆನೆ ಹತ್ರ ಬಂದ್ರೆ ಭಯ ಆಗುತ್ತೆ. ಒಂದ್ಸಾರಿ ಸುಮ್ಮನೆ ಸೊಂಡಲು ಎತ್ತಿದ್ರೆ ಎಷ್ಟು ಭಯ ಆಗುತ್ತೋ ಅದಕ್ಕಿಂತಲೂ 100 ಪಟ್ಟು ಭಯ ಭೀಮನಲ್ಲಿತ್ತು. ಅಂದರೆ ಭೀಮನಿಂದ ಬರ್ತಾ ಇತ್ತಂತೆ. ಯಾಕೆ ಅಂದರೆ ಅದಕ್ಕೊಂದು ಕಾರಣ ಹೇಳ್ತಾರೆ. ಭೀಮಸೇನ ದೇವರು ಯುದ್ಧ ಮಾಡುವಾಗ ಹೇಗಿತ್ತು ಅಂದರೆ, ಆನೆಗಳನ್ನು ತಗೊಂಡು ಆನೆಗಳಿಗೆ ಹೊಡಿತಿದ್ರಂತ. ಆನೆ ಸೊಂಡು ತಗೊಂಡು ತಿರುಗಿಸೋದು, ಆನೆಗೆ ಎಸೆಯೋದು. ಸಿಂಹಗಳನ್ನು ತಗೊಳ್ಳೋದು, ಸಿಂಹದ ಬಾಲ ಹಿಡಿದು ಸಿಂಹಕ್ಕೇನೆ ಎಸೆಯೋದು. ಅಂಥ ಪರಾಕ್ರಮಿ ಈ ಕಿರ್ಮೀರ. ಯಾರು ಕಿರ್ಮೀರ ಅಂದರೆ ಕ್ರಿಮಿ ಅಷ್ಟೇ. ಅವನು ಆಲೋಟ್ ಹಾಕಿ ಹೇಗೆ ಸಂಹಾರ ಮಾಡ್ತೀವೋ ಹಾಗೆ ಎಲ್ಲರನ್ನೂ ಆಲೋಟ್ ಮಾಡಿಬಿಟ್ನಂತೆ ಭೀಮಸೇನ ದೇವರು. ಇಷ್ಟಾದ ಮೇಲೆ ದ್ರೌಪದಿ ಹೇಳಿದಂತೆ, ನನಗೆ ಒಂದು ವಿಶಿಷ್ಟವಾದ ಕಮಲದ ಹೂ ಬೇಕಾಗಿದೆ, ತಗೊಂಡು ಬರ್ತೀರಾ ಅಂತ. ನೋಡ್ರಿ, ಯಾರನ್ನ ಕೇಳಿದರೆ ಕೆಲಸ ಆಗುತ್ತೋ ಅವ್ರಿಗೆ ಕೇಳೋದು.
ಯಾರ್ಯಾರನ್ನು ಕೇಳಿ ಆಮೇಲೆ ಕೆಲಸ ಆಗಲಿಲ್ಲ ಅಂತ ಬೈಕೊಂಡು ಆಮೇಲೆ ಅಪ್ರಾಮಾಣಿಕನಾಗಿ ಮಾಡಬಾರ್ದೇನೆಲ್ಲ ಮಾಡಬಾರ್ದು. ಯಾರನ್ನು ಕೇಳಿದರೆ ಕೆಲಸ ಆಗುತ್ತಪ್ಪ? ನೋಡ್ರಿ, ದೇವರನ್ನ ಕೇಳಬಹುದು, ಇಲ್ಲ ವಾಯುದೇವರನ್ನ ಕೇಳಬಹುದು. ನೀವು ಉಳಿದವರನ್ನ ಕೇಳಿದರೆ ಒಂದು ಕಡೆ ಹೇಳ್ತಾರೆ ನಾನು ಇಂದ್ರನನ್ನ ಪೂಜೆ ಮಾಡ್ತೀನಿ ಅಂತ ನೀವು ಹೊರಟ್ರೆ ಇಂದ್ರ ಎಲ್ಲ ಕೊಡ್ತಾನೆ, ಕೊನೆಗೆ ಹೇಳ್ತಾನೆ ಅವನು ಇದು ಯಾವುದೂ ನನ್ನ ಕೈಯಲ್ಲಿಲ್ಲಪ್ಪ ಅಂತ ಹೇಳ್ತಾನೆ. ನೀವು ರುದ್ರನನ್ನ ಕೇಳಿದರೆ ರುದ್ರದೇವರು ಕೊನೆಗೆ ಹೇಳ್ತಾರೆ ಎಲ್ಲ ಕೊಡ್ತೀನಿ, ನೀನು ಮೋಕ್ಷ ಕೊಡ್ಲಿಕ್ಕಾಗೋದಿಲ್ಲ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಶ್ರಿಯಮಿಚ್ಛೇತ್ ಹುತಾಶನಾತ್ ಐಶ್ವರ್ಯಂ ಈಶ್ವರಾದಿಚ್ಛೇತ್ ಮೋಕ್ಷಮಿಚ್ಛೇತ್ ಜನಾರ್ದನಾತ್. ಇದಕ್ಕೊಂದು ಕಥೆ ಇದೆ. ಈ ರುದ್ರದೇವರ ಗಣದಲ್ಲಿ ಒಬ್ಬ ಘಂಟಾಕರ್ಣ ಅಂತ ಇದ್ದ. ಅವನು ಆ ಶಿವನ ಹತ್ರ ಎಲ್ಲ ಪಾಠವನ್ನು ಕೇಳಿದ್ದಂತೆ, ವೇದಾದಿ ಶಾಸ್ತ್ರಗಳು ಅನೇಕ ಪುರಾಣಗಳನ್ನೆಲ್ಲ ಕೇಳಿದ್ದಂತೆ. ಆ ಪುರಾಣ ಹೇಳುವಾಗೆಲ್ಲ ಅವನಿಗೆ ಶಿವನ ಚಿಂತೆ, ಅಂದರೆ ಆ ಪುರಾಣ ಎಲ್ಲ ಶಿವನ ಬಗ್ಗೆ ಹೇಳ್ತಾ ಇದೆ ಅಂತ ಚಿಂತನೆ ಮಾಡ್ತಿದ್ದಂತ. ಎಲ್ಲ ಪಾಠ ಮುಗಿದ ಮೇಲೆ ಘಂಟಾಕರ್ಣ ಕೇಳಿದ್ದಂತೆ, ಗುರುಗಳೇ, ಓ ಪರಮಶಿವನೇ, ಸದಾಶಿವನೇ, ನನಗೆ ಮೋಕ್ಷವನ್ನು ಕೊಟ್ಬಿಡು, ಈ ಎಲ್ಲ ಓದಾಯ್ತು ನಾನು ಅಂತ. ಅದಕ್ಕೆ ಶಿವ ಹೇಳ್ತಾನೆ ಅದೊಂದು ನನ್ನ ಹತ್ರ ಇಲ್ಲ ನೋಡು, ಇನ್ನೆಲ್ಲ ಕೊಡ್ತೀನಿ. ಮನೆ ಹೇಗಿದೆ ತೋರಿಸ್ತೀನಿ, ಟೆರ್ರಸ್ ಮೇಲೆ ಏನಿದೆ ತೋರಿಸ್ತೀನಿ, ನೀರು ಎಷ್ಟು ಬರುತ್ತೆ ಹೇಳ್ತೀನಿ, ಕಾರ್ ಪಾರ್ಕಿಂಗ್ ಇದೆ ಅಂತ ಹೇಳ್ತೀನಿ. ಆದರೆ ಮನೆ ಬೀಗ ಮಾತ್ರ ನನ್ನ ಕಡೆ ಇದೆ. ಮನೆ ಬೀಗ ಯಾರ ಕಡೆ ಇದೆ ಅಂದರೆ, ಯಾಕಂದ್ರೆ ನಾನೇ ಇನ್ನೊಬ್ಬರು ಮನೆಯಲ್ಲಿದ್ದೀನಿ, ಮನೆ ಬೀಗ ಯಾರ ಕಡೆ ಇದೆ? ಪರಮಾತ್ಮನ ಕಡೆ ಇದೆ. ಆ ಮನೆ ಯಾವುದು ಅಂದರೆ ಮೋಕ್ಷ. ಮೋಕ್ಷದ ಬೀಗ ಅದು, ಆ ಬೀಗದ ಕೈ ಪರಮಾತ್ಮನ ಕಡೆ ಇದೆ. ಹಾಗಾಗಿ ನೀನು ಏನಿದ್ರೂ ದೇವರ ಹತ್ರನೇ ಹೋಗಬೇಕು ಅಂತ. ಹೀಗೆ ಮೋಕ್ಷವಿಚ್ಛೆ ಜನಾರ್ದನ. ಆರೋಗ್ಯಂ ಭಾಸ್ಕರಾದಿಚ್ಛೆ, ಆರೋಗ್ಯವನ್ನು ಸೂರ್ಯನಿಂದ ಇಚ್ಛೆ ಪಡಬೇಕಂತೆ. ಯಾಕೆಂದರೆ ಇವತ್ತು ನೋಡ್ರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಯೋಗ ಅಂದರೆ ಯಾವುದನ್ನು ಸರಿಯಾಗಿ ಮಾಡ್ತೀವೋ, ಯಾವುದನ್ನು ಒಳ್ಳೆಯದಕ್ಕೋಸ್ಕರ ಮಾಡ್ತೀವೋ, ಯಾವುದನ್ನು ದೇವರಿಗೋಸ್ಕರ ಮಾಡ್ತೀವೋ, ಯಾವುದನ್ನು ದಾನಕ್ಕೋಸ್ಕರ ಮಾಡ್ತೀವೋ ಅದೇ ಯೋಗ. ಉಳಿದಿದ್ದೆಲ್ಲ ರೋಗ. ಯಾವುದು ನನಗೋಸ್ಕರ ನೋಡ್ರಿ, ತಮಗೋಸ್ಕರ ಊಟ ಮಾಡೋದು ಪ್ರಾಣಿಗಳು. ಮನುಷ್ಯ ತಮಗೋಸ್ಕರ ಊಟ ಮಾಡಬಾರ್ದು, ಸಾಧನೆಗೋಸ್ಕರ ಮತ್ತು ದಾನಕ್ಕೋಸ್ಕರ. ಅಕ್ಕಿಯನ್ನು ತರುವಾಗಲೇ 75 ಭಾಗ ನನಗೆ, 25 ಪರರಿಗೆ. ಈಗ ಕೆಲವರು ಅಕ್ಕಿ ತರ್ತಾರೆ, ಇಷ್ಟೇ ಅಷ್ಟು ಚೀಟಿ ಇರುತ್ತೆ, ಅಕ್ಕಿ ಚೀಟಿ. ಅದರಲ್ಲಿ ಅದು ಏನು ಒಂದು ಪಕ್ಷಿನೂ ತಿನ್ನಲಿಕ್ಕಾಗಲ್ಲ, ಅಷ್ಟು ಅಕ್ಕಿಯನ್ನು ನಾನು ದಾನ ಮಾಡಿದೆ. ಅದರ ಜೊತೆಗೆ ಒಂದು ನಡೆಯದೇ ಇರುವ ನೋಟು, 10 ರೂಪಾಯಿ 20 ರೂಪಾಯಿ ನೋಟು ಇರ್ತಾವೆ, ನಡೆಯೋದೇ ಇಲ್ಲ ಅದು. ಅದನ್ನು ಕೊಟ್ಟು ನಾನು ಒಳ್ಳೆಯ ದಾನವನ್ನು ಮಾಡಿದೆ ಅಂತ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಆ ಯೋಗ ಅಂತಂದರೆ ಸರಿಯಾಗಿ ಬದುಕಬೇಕು, ಸರಿಯಾದ ರೀತಿಯಲ್ಲಿ ಬದುಕಬೇಕು, ಒಳ್ಳೆಯವರನ್ನು ಬದುಕುವಂತೆ ಮಾಡಬೇಕು. ಹೀಗೆ ಆರೋಗ್ಯವನ್ನು ಭಾಸ್ಕರನಿಂದ ಅಂದರೆ ಸೂರ್ಯನಿಂದ ಬಯಸಬೇಕು. ಯಾಕೆಂದರೆ ಯೋಗ ಅಂತಂದರೆ ಪ್ರಾಣಾಯಾಮವೂ ಇದೆ, ಎಲ್ಲವೂ ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ ಅಂತ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಯೋಗ ಇದೆ. ಜೊತೆಗೆ ಯೋಗ ಅಂದರೆ ನಮಗೂ ಪರಮಾತ್ಮನಿಗೂ ಒಂದು ಸಂಬಂಧ ಇರಬೇಕು. ನಾನು ದೇವರನ್ನು ನಂಬೋದಿಲ್ಲ ಅಂತ ಬಹಳ ಜನ ಹೇಳ್ತಾರೆ. ಅವರಿಗೆ ವಾಮನ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ದೇವರನ್ನು ಒಂದು 3 ಕ್ಯಾಟಗರಿ ಮಾಡ್ತಾರಲ್ಲ, ಗ್ರೇಡ್ಗಳನ್ನು ಹೇಳ್ತಾರೆ. ಅದರಲ್ಲಿ ದೇವರನ್ನು ನಂಬುವವರು, ಶಾಸ್ತ್ರವನ್ನು ಓದುವವರು, ಭಕ್ತಿಯನ್ನು ಮಾಡುವವರು ಒಂದು ಗುಂಪಾದರೆ, ಇನ್ನೊಂದು ಗುಂಪು ದೇವರನ್ನು ನಂಬದೇನೆ ಬರೀ ಶಿವನ ಪೂಜೆಯನ್ನು ಮಾಡಬಾರದನ್ನು ಮಾಡ್ತಾ ಇರುವವರು ಅಂತ 2 ಗ್ರೇಡ್ಗಳನ್ನು ಹೇಳಿ, 3ನೇ ಗ್ರೇಡಲ್ಲಿ ಯಾರು ಬರ್ತಾರೆ ಅಂತಂದರೆ ಅವರು ಗ್ರೇಡು ಅಲ್ಲ, ಏನೂ ಅಲ್ಲ ಅಂತವ್ರು. ಅವರಿಗೆ ಇಹವೂ ಇಲ್ಲ, ಪರವೂ ಇಲ್ಲ. ಅವ್ರು ಯಾರು ಅಂತಂದರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವವರು, ತಮಗೆ ಬೇಡವಾದದ್ದನ್ನು ಕೊಡುವುದು. ದಾನ ಅಂದರೆ ಏನು ಅಂದ್ಕೊಂಡಿದ್ದಾರೆ ಗೊತ್ತಾ? ಭಾಳ ಜನ ಒಂದು ಬಟ್ಟೆ ತರುವ ಜಾಗದಲ್ಲಿ 2 ಬಟ್ಟೆ ತಂದುಬಿಟ್ಟೆ, ಹಾಗಾಗಿ ಇದು ವೇಸ್ಟ್ ಆಗುತ್ತೆ, ಅದಕ್ಕೆ ಇನ್ನೊಬ್ರಿಗೆ ಕೊಡ್ತೀನಿ, ಇದು ದಾನ ಅಂದ್ಕೊಂಡಿದ್ದಾರೆ. ಹಾಗಲ್ಲ, ಇನ್ನೊಬ್ರಿಗೆ ಕೊಡ್ಲಿಕ್ಕೋಸ್ಕರನೇ ತೊಗೊಂಡು ಬರ್ಬೇಕಂತೆ. ಮನೆಯಲ್ಲಿ ಇನ್ನೇನು ಎಲ್ಲ ನಾನು ಬಳಸಿ ಹಾಳಾಗಿ ಹೋಗಿದೆ, ಹರಿದು ಹೋಗಿದೆ ಬಟ್ಟೆ, ಅಥವಾ ನಾಳೆ ಹರಿದು ಹೋಗುತ್ತೆ ಅಂಥದ್ದನ್ನು ಕೊಡುವುದು, ಅದು ದಾನ ಅಲ್ಲ. ಅಷ್ಟೇ ಅಲ್ಲ, ಇನ್ನೊಂದಿದೆ, ಬೇಕಾದವರಿಗೆ ಕೊಡೋದು. ಒಂದು 4 ಜನ ಕೂತಿರ್ತಾರೆ, 5-5 ರೂಪಾಯಿ ದಕ್ಷಿಣೆ ಕೊಡ್ಕೋತ
ಬರ್ತಿರ್ತಾರೆ. ಮಧ್ಯದಲ್ಲಿ ಒಬ್ರು ಅವ್ರು ಯಾರೋ ಗೊತ್ತಿಲ್ಲ, ಅವ್ರಿಗೆ ಕೊಡೋದೇ ಇಲ್ಲ. ಪಾಪ ಅವರು ಏನು ಅನ್ಕೊಳ್ತಾರೋ ಏನೋ ಅಂತಲೂ ವಿಚಾರ ಮಾಡೋದು. ನಮ್ಮವರು 3 ಜನ ಇದ್ದಾರೆ, ಅವ್ರಿಗೆ ಕೊಟ್ಟರೆ ಆಯಿತು. ನಮ್ಮವರಿಗೆ ಕೊಟ್ಕೊಳ್ಳೋದು ಇದು ಯಾವುದು ದಾನ ಅಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, ಉಪನಿಷತ್ ಹೇಳ್ತಾ ಇದೆ. ಉದ್ದಾಲಕ ನಚಿಕೇತನ ಅಪ್ಪ ಅವನು ಇದೇ ರೀತಿ ದಾನ ಮಾಡ್ತಿದ್ನಂತೆ. ತನ್ನವರು ಬಂದರೆ ಬೆಳ್ಳಿದು ಬಂಗಾರದ್ದು ಲೋಟಗಳನ್ನು ಎಲ್ಲ ಕೊಡ್ತಿದ್ನಂತೆ. ತನಗಲ್ಲದವರು, ತನ್ನ ಸಂಬಂಧ ಇಲ್ಲದವರು ಬಂದರೆ ಅವರಿಗೆ, ಅದರಲ್ಲಿ ಮುಖ್ಯವಾಗಿ ಬ್ರಾಹ್ಮಣರಿಗೆ, ನಾಳೆಗೆ ಅಥವಾ ಈಗ ಒಡೆದ್ರು ಕೊಳತು ಹೋಗಿರೋ ಕಾಯಿ, ನಾಳೆ ಹರಿದು ಹೋಗುವ ಬಟ್ಟೆ, ನೆಗ್ಗಿರುವ ತಂಬಿಗೆಗಳು, ಇದನ್ನೆಲ್ಲ ಕೊಡ್ತಿದ್ನಂತ. ನಚಿಕೇತ ಕೇಳಿದ, ಅಪ್ಪ ನೀನು ಹೀಗೆಲ್ಲ ಕೊಟ್ಟರೆ ನರಕಕ್ಕೆ ಹೋಗ್ತೀನಿ ನೀನು, ಸುಮ್ಮನೆ ಕೊಡು, ನಿನಗೇನು ತಿಳಿಯುತ್ತೆ ಅಂತ ಬೈತಿದ್ನಂತ. ಪಾಪ ನಚಿಕೇತ ಅಂತಂದರೆ ಅವನು ಏನೂ ಗೊತ್ತಿಲ್ಲ, ಅವನು ಅಜ್ಞಾನಿ ಅಂತ ತಿಳ್ಕೊಂಡಿದ್ದ ಅವರಪ್ಪ. ಅವನಿಗೆ ಇನ್ನೊಬ್ಬ ಅಣ್ಣ ಇದ್ದ ನಚಿಕೇತನಿಗೆ, ಶ್ರುತಕೀರ್ತಿ, ಶ್ವೇತಕೇತು ಅಂತ ಅವನ ಹೆಸರು. ಅವನು ವಿದ್ಯಾಪೀಠಕ್ಕೆ ಹೋಗಿದ್ನಂತೆ ಕಲೀಲಿಕ್ಕೆ. 12 ವರ್ಷ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಅಪ್ಪನ ಎದುರಿಗೆ ಬಂದಂತೆ. ಅಪ್ಪನಿಗೆ ನಮಸ್ಕಾರನೂ ಮಾಡಲಿಲ್ಲ ಅವನು. ಯಾಕೆಂದರೆ ನಾನು ಅಪ್ಪನಿಗಿಂತಲೂ ಜಾಸ್ತಿ ತಿಳ್ಕೊಂಡಿದ್ದೀನಿ ಅಂತ ಎದೆ ಉಬ್ಬಿಸಿ ಅಪ್ಪನ ಎದುರಿಗೆ ನಿಲ್ತಾನೆ. ಅದಕ್ಕೆ ಅಪ್ಪ ಹೇಳ್ತಾನೆ, ಎಲ್ಲ ಓದಿದ್ದೀನಪ್ಪ ಅಂತ ಕೇಳ್ತಾನೆ. ಹೌದಪ್ಪ, 12 ವರ್ಷ ಓದಿದ್ದೀನಿ ನಾನು. ಸರಿ, 1-2 ಪ್ರಶ್ನೆ ಕೇಳ್ತೀನಿ ಅಂತ ಪ್ರಶ್ನೆ ಕೇಳ್ತಾನಂತೆ. ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ಅಂತ ಅವನಿಗೆ. ಏನು ಸುಮ್ಮನೆ ಸರಳವಾದ ಪ್ರಶ್ನೆ, ದೇವರು ಎಲ್ಲಿದ್ದಾನೆ ಅಂತ. ಅವನು ಎಲ್ಲ ಉಪನಿಷತ್ತು ಎಲ್ಲ ಓದಿ ಬಂದಿರ್ತಾನೆ, ಆದರೆ ದೇವರು ಎಲ್ಲಿದ್ದಾನೆ ಅದು ಗೊತ್ತಿರಲ್ಲ. ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳಿ ಅವನಿಗೆ ಅವಮಾನ ಆಗುವಂತೆ ಮಾಡ್ತಾನಂತೆ. ಅವಮಾನ ಅಂತಂದರೆ ಅವನಿಗೆ ನೋಯಿಸಬೇಕು ಅಂತಲ್ಲ, ಬುದ್ಧಿ ಬರಲಿ ಅಂತ. ಹೋಗು ಇನ್ನೊಂದು ಕರ್ಕೊಂಬ ಅಂತೇಳಿ ಕಳಿಸ್ತಾನಂತ. ಮತ್ತೆ ಹೋಗ್ತಾನಂತ ಅವನು ವಿದ್ಯಾಪೀಠಕ್ಕೆ. ಆದರೆ ನಚಿಕೇತ ಮನೇಲಿ ಏನೂ ಮಾಡ್ತಾ ಇರಲ್ಲ. ಅವನ ಹೆಸರೇ ನಚಿಕೇತ, ಚಿಕೇತ ಅಂತ. ಚಿಕೇತ ಅಂದರೆ ಕರ್ಮ, ಕೆಲಸ ಮಾಡುವುದು. ಚಿಕೇತ ಅಂದರೆ ಏನು ಮಾಡ್ತಿದ್ದಿಲ್ಲ ಅವನು. ಮನೆಯಲ್ಲಿ ಏನು ಓದೋದಿಲ್ಲ, ಬರೆಯೋದಿಲ್ಲ. ಯಾರಾದರೂ ಅವನು ದಾರಿಯಲ್ಲಿ ಹೋಗುವಾಗ, ಬಾರೋ ಸ್ವಲ್ಪ ಮನೆಯಲ್ಲಿ ಕಸ ಗುಡಿಸ್ಕೊಡೋದ್ರೆ ಗುಡಿಸ್ಕೊಡ್ತಿದ್ನಂತ. ಪಾತ್ರೆ ತೊಳೆದು ಕೊಡೋದ್ರೆ ಪಾತ್ರೆ ತೊಳೆದು ಕೊಡ್ತಿದ್ನಂತ. ಇಲ್ಲಿ ಊಟಕ್ಕೆ ಎಲೆ ಹಾಕಪ್ಪ ಅಂದರೆ ಎಲೆ ಹಾಕ್ತಿದ್ನಂತವನು. ಯಾರಿಗೂ ಏನೂ ಬೈತಿದ್ದಿಲ್ಲ. ಯಾರು ಅವಮಾನ ಮಾಡಿದ್ರು ಏನೂ ರಿಯಾಕ್ಷನ್ನೇ ಇಲ್ಲ, ಓನ್ಲಿ ಆ್ಯಕ್ಷನ್ನು. ಅದು ಒಳಗಡೆ ನಚಿಕೇತ. ಕೊನೆಗೆ ಒಂದು ಸಾರಿ ಅಪ್ಪನ ಹತ್ರ ಹೋಗ್ತಾನೆ. ಇಷ್ಟೆಲ್ಲ ದಾನ ಮಾಡ್ತಾ ಇದೆಯಲ್ಲ, ನನ್ನನ್ನು ಯಾರಿಗಾದರೂ ಕೊಟ್ಟು ಬಿಡುವ, ನನ್ನನ್ನು ಯಾರಿಗೆ ದಾನ ಮಾಡ್ತೀಯ ಅಂತ. ಸುಮ್ಮನೆ ಹೋಗು, ತಲೆ ಕೆಡಿಸ್ಬೇಡ ಅಂತ ಸ್ವಲ್ಪ ಸಿಟ್ಟಿಗೆ ಹೇಳ್ತಾನಪ್ಪ. ಇನ್ನೊಂದು ಸಾರಿ ಕೇಳ್ತಾನೆ, ನನ್ನನ್ನು ಯಾರಿಗೆ ದಾನ ಮಾಡ್ತೀಯ. ಯಾಕೋ ತುಂಬ ಹಾರಾಡ್ತಾ ಇದ್ದಾನೆ, ತುಂಬ ಸಿಟ್ಟು ಬರ್ತಾ ಇದೆ ನನಗೆ, ಏನಾಗುತ್ತೋ ಗೊತ್ತಿಲ್ಲ ಅಂತ ಉದ್ದಾಲಕ 3ನೇ ಸಾರಿ ಕೇಳ್ತಾನೆ, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀನಿ ನೀನು, ಹೀಗೆಲ್ಲ ಮಾಡಿದ್ರೆ ನನ್ನನ್ನು ಕೊಟ್ಬಿಡು ಅಂತ. ಹೋಗು, ನಿನ್ನನ್ನು ಮೃತ್ಯುವಿಗೆ ಕೊಡ್ತೀನಿ ಹೋಗು ಅಂತ ಹೇಳ್ಬಿಡ್ತಾನೆ. ಜೋರಾಗಿ ಶಾಪ ಕೊಟ್ಬಿಡ್ತಾನೆ. ಮೂರ್ಛೆ ಬಂದು ಬಿದ್ದು ಬಿಡ್ತಾನೆ. ಅಲ್ಲಿ ಯಮದೇವರು ಕಾಣಿಸ್ತಾರೆ ನಚಿಕೇತನಿಗೆ. ಅಲ್ಲಿ ಯಮದೇವರಿಂದ ಅಗ್ನಿವಿದ್ಯೆಯನ್ನು ಪಡೀತಾರಂತೆ. ಭೂಲೋಕದಲ್ಲಿ ಅಗ್ನಿವಿದ್ಯೆಯನ್ನು ಮೊದಲು ಕೊಟ್ಟವರು ನಚಿಕೇತ ಋಷಿಗಳು. ನಚಿಕೇತ ಯಾಕೆ ಅವರನ್ನು ಹೆಸರಿಟ್ಟು ಕರಿತಾ ಇದ್ದೀವಿ ಅಂತಂದರೆ, ಇದೆಲ್ಲ ಆಗುವಾಗ ಅವರಿಗೆ ವಯಸ್ಸು ಬರೀ 11, 11ರ ಬಾಲಕ. ಎಲ್ಲವನ್ನ ಕಲಿತು, ಎಲ್ಲ ವಿದ್ಯೆಯನ್ನು ಕಲಿತು ಕೊನೆಯ ಒಂದು ವರ ಕೇಳ್ತಾರೆ. ಏನು ಅಂತಂದರೆ, ನಮ್ಮಪ್ಪ, ಈಗ ಅಪ್ಪ ನನಗೆ ಶಾಪ ಕೊಟ್ಟಿದ್ದಾನೆ, ಮೃತ್ಯುವಿಗೆ ಕೊಡ್ತೀನಿ ಅಂತ. ನಾನು ಸತ್ತಿದ್ದೀನಿ, ಮರಣ ಹೊಂದಿದ್ದೀನಿ ಅಂತ ಅಂದ್ಕೊಂಡು ಅವನು ಎಲ್ಲ ಕ್ರಿಯೆಯನ್ನು ಮಾಡಿಬಿಟ್ರೆ ನನಗೆ ದೇಹ ಇಲ್ಲ, ನಾನು ಮತ್ತೆ ಹೋಗಬೇಕು, ಆ ದೇಹಕ್ಕೆ ಇನ್ನೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಅವರಿಗೆ ನಾನು ಮಲಗಿ ಎದ್ದವನಂತೆ ಕಾಣಿಸ್ಬೇಕು, ಹಾಗೆ ವರವನ್ನು ಕೊಡು ಅಂತ ಹೇಳಿ ಮುಂದೆ ಆ ನಚಿಕೇತ ಬರ್ತಾನೆ. ಹೀಗೆ ಆ ಧರ್ಮಿಷ್ಠರು ಹೀಗೆ ಬದುಕ್ತಾ ಇದ್ರು. ಅದೇ ರೀತಿ ಭೀಮಸೇನ ದೇವರು ಬದುಕಿದ್ರು. ಮುಂದೆ ಆ ದ್ರೌಪದಿಯನ್ನು ಸಂತೋಷಪಡಿಸಲು ಹೂವನ್ನು ತರಲಿಕ್ಕೆ ಅಂತ ಒಂದು ಸರೋವರಕ್ಕೆ ಹೋಗ್ತಾರೆ. ಆ ಸರೋವರದ ಹತ್ತಿರ ಒಂದಷ್ಟು ರಾಕ್ಷಸರು, ಅವರೆಲ್ಲ ಭೀಮಸೇನ ದೇವರೊಟ್ಟಿಗೆ ಒಂದು ವಾದ, ಶಿವ ದೊಡ್ಡವನು ಅಂತ. ಇದೆಲ್ಲ ಮಹಾಭಾರತದಲ್ಲಿ ಬರ್ತದೆ. ಇದು ಶಿವ ದೊಡ್ಡವನು, ಶಿವನೇ ದೊಡ್ಡವನು ಅಂತ ಕೆಲವರು. ಇನ್ನು ಕೆಲವರು ಯಾವ ಶಿವ ಎಲ್ಲ ಏನಿಲ್ಲ, ನಾನೇ ಶಿವ, ನಾನೇ ರುದ್ರ, ನಾನೇ ಇಂದ್ರ, ನಾನೇ ಚಂದ್ರ, ಎಲ್ಲ ನಾನೇ ಅಂತ ಇನ್ನು ಕೆಲವರು. ಆಮೇಲೆ ಇನ್ನು ಕೆಲವರು ದೇವರು ಇದ್ದಾನೆ, ನಾನು
ನಾನೇ ದೇವರು, ದೇವರು ಶಿವ ಅಂತ ಕೆಲವರು ಹೀಗೆ ವಾದ ಮಾಡುವಾಗ ಭೀಮಸೇನ ದೇವರು ಮೊದಲು ಅವರೊಟ್ಟಿಗೆ ವಾದ ಮಾಡ್ತಾರಂತ. ಸಂವಾದ, ನೋಡಪ್ಪ ಹೀಗಲ್ಲ ಹೀಗೆ ಅಂತ ಎಲ್ಲ ಶಾಸ್ತ್ರಗಳ ಪ್ರಮಾಣವನ್ನು ಕೊಟ್ಟು ಅವರನ್ನು ವಾದದಲ್ಲಿ ಸೋಲಿಸ್ತಾರೆ. ಸೋಲಿಸಿದ ಮೇಲೆ ಗೊತ್ತಾಗುತ್ತೆ ಅವರು ಯಾರು ಅಂದರೆ ಎಲ್ಲರೂ ರಾಕ್ಷಸರು. ರಾಕ್ಷಸರೆಲ್ಲ ವೇಷ ಹಾಕಿಕೊಂಡು ಬಂದು, ಈ ರಾಕ್ಷಸರ ಸ್ವಭಾವನೇ ಇಂಥದ್ದು ನೋಡ್ರಿ, ಏನೋ ಒಂದೆರಡು ವರಬಲ, ಒಂದು ಕಡೆ ಹೇಳ್ತಾರೆ ಇವರೆಲ್ಲ ವರಬಲದಿಂದ ದೊಡ್ಡವರಾದವರು, ಆದರೆ ತಮ್ಮ ಬಲದಿಂದ ದೊಡ್ಡವರಾದವರು ಇಬ್ಬರೇ, ಒಂದು ಭೀಮ ಇನ್ನೊಂದು ಕೃಷ್ಣ. ಇದು ಸ್ವಂತ ಬಲ, ಇವ್ರದೆಲ್ಲ ವರಬಲ. ಯಾರ್ಯಾರು ವರಬಲ ಅಂದರೆ ಒಂದೊಂದು ಸಾರಿ ವಾಯುದೇವರ ಹತ್ರನೇ ವರ ಕೇಳಿರ್ತಾರೆ ಅವರು, ಅದನ್ನೇ ಮರ್ತೋಗಿರ್ತಾರೆ. ಇನ್ನೂ ಕೆಲವೊಮ್ಮೆ ಶಿವನ ಹತ್ರ ವರ ಕೇಳಿ ಇವರೆಲ್ಲ ರಾಕ್ಷಸರೆಲ್ಲ ಅಜೇಯರಾಗಿದ್ದರು, ಅವರನ್ನೆಲ್ಲ ಸಂಹಾರ ಮಾಡ್ತಾನೆ. ಎಷ್ಟು ಸಮಯ ಅಂದರೆ ಸಮಯನೇ ಬೇಕಾಗಿಲ್ಲ ಅವನಿಗೆ, ಕಾಲಾತೀತ. ಆ ಭೀಮ ಎಲ್ಲರನ್ನೂ ಸಂಹಾರ ಮಾಡಿದ್ದಂತೆ. ಸಂಹಾರ ಮಾಡಿ ಅಲ್ಲಿ ವೈಷ್ಣವ ಧರ್ಮವನ್ನು ಸ್ಥಾಪನೆ ಮಾಡಿದ್ದಂತೆ. ನಾನು 3ನೇ ದಿನನೋ 2ನೇ ದಿನನೋ ಪ್ರವಚನದಲ್ಲಿ ಒಂದು ಮಾತು ಹೇಳಿದ್ದೆ, ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳಿದ್ದ ಕೃಷ್ಣ ಅಂತ. ಭೀಮನಿಗೆ ಯಾಕೆ ಹೇಳಿಲ್ಲ ಅಂದರೆ, ಭೀಮ ಅಲ್ಲೇನು ವಾದ ಮಾಡಿದ್ನಲ್ಲ ಅವರೊಟ್ಟಿಗೆ, ಅದೆಲ್ಲ ಭಗವದ್ಗೀತೆಯಲ್ಲಿದೆ. ಅಂದರೆ ಭಗವದ್ಗೀತೆಯಲ್ಲಿ ಬರುವ ಅಂಶವನ್ನು ಮೊದಲೇ ತಿಳಿದುಕೊಂಡವನು ಭೀಮಸೇನ, ಹಾಗಾಗಿ ಭೀಮನಿಗೆ ಹೇಳಲಿಲ್ಲ. ಆಮೇಲೆ ಮುಂದಿನ ಸ್ವಲ್ಪ ಯುದ್ಧ ಎಲ್ಲ ಮುಗಿದ ಮೇಲೆ ಮುಂದಿನ ಕಾಲದಲ್ಲಿ ಧರ್ಮರಾಯ ಕೃಷ್ಣನ ಹತ್ತಿರ ಧರ್ಮೋಪದೇಶವನ್ನು ಮಾಡಿಸ್ಕೊಳ್ಳಿಕ್ಕಿದ್ದಾನೆ, ಹಾಗಾಗಿ ಅವನಿಗೂ ಹೇಳಲಿಲ್ಲ. ಇದು ಒಂದು ಕಾರಣ. ನಾನು ಮೊನ್ನೆ ಹೇಳಿದ ಕಾರಣ ಬೇರೆ. ಮೊನ್ನೆ ಹೇಳಿದ್ದೇನು ಅಂತಂದರೆ ಧರ್ಮರಾಯ ದೊಡ್ಡವನು, ಅವನಿಗೆ ಹೇಳಲಿಕ್ಕಾಗಲ್ಲ ಅಂತ. ಈಗ ಇನ್ನೊಂದು ಕಾರಣ ಏನಂತಂದರೆ, ಧರ್ಮರಾಯ ಎಂಥ ಒಳ್ಳೆಯ ಲಿಸನರ್ ಅಂದರೆ, ಶ್ರವಣ ಮಾಡುವವನಂತಂದರೆ ಭೀಷ್ಮಾಚಾರ್ಯ ಹತ್ರ ಧರ್ಮೋಪದೇಶ ಮಾಡಿಸ್ಕೊಳ್ತಾನೆ, ಸಾಕಾಗೋದಿಲ್ಲ ಅವನಿಗೆ. ಕೊನೆಗೆ ಇನ್ಯಾರ ಹತ್ರ ಧರ್ಮೋಪದೇಶ ಮಾಡ್ಕೊಳ್ಬೇಕು ಅಂತ ಅಂದಾಗ ಕೃಷ್ಣನ ಹತ್ರನೇ ಕೇಳ್ತಾನಂತ. ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತಃ. ಧರ್ಮದ ಪ್ರಭು, ಧರ್ಮದ ಒಡೆಯ, ಧರ್ಮವೋ ಧರ್ಮ ವಿದ್ಯುತ್ತಮಃ. ಕೃಷ್ಣನಿಗೆ ಧರ್ಮ ಅಂತ ಹೆಸರು, ಯಾಕೆಂದರೆ ಎಲ್ಲರನ್ನೂ ಧಾರಣೆ ಮಾಡಿದ್ದಾನೆ. ಧಾರಕತ್ವಾತ್ ಧರ್ಮ ಉಚ್ಯತೆ. ಭೀಮಸೇನ ದೇವರು ಪಾಂಡವರನ್ನು ಧಾರಣೆ ಮಾಡಿದ್ದಾರೆ, ಉಳಿದ ಪಾಂಡವರನ್ನು, ಹಾಗಾಗಿ ಅವರು ಧರ್ಮರೇ. ಧರ್ಮಕ್ಕೋಸ್ಕರ ತಮ್ಮ ದೇಹವನ್ನು ಬಳಸಿದ್ದಾರೆ, ಹಾಗಾಗಿ ಅವರು ಧರ್ಮರೇ. ಹೀಗೆ ಆ ಧರ್ಮವನ್ನು ಭೀಮ ಮತ್ತು ಕೃಷ್ಣರು, ಅದಕ್ಕೆ ಕೃಷ್ಣ ಭೀಮ ಮತ್ತು ಭೀಮಾರ್ಜುನ, ಕೃಷ್ಣಾರ್ಜುನ ಅಂತ ಇವರು ಮೂವರ ಮಧ್ಯದಲ್ಲಿಯೇ ಒಂದು ಇಡೀ ಆ ಯುದ್ಧ ನಡೆದು ಹೋಗುತ್ತೆ. ಯಾಕೆಂದರೆ 6 ಅಕ್ಷೋಹಿಣಿ ಸೇನೆಯನ್ನು ಭೀಮ ಕೊಂದರೆ 5 ಅಕ್ಷೋಹಿಣಿ ಸೇನೆಯನ್ನು ಅರ್ಜುನ ಕೊಡ್ತಾನೆ. 6, 5, 11 ಮುಗಿದೋಯ್ತು. ಇನ್ನೊಂದು 4, 8 ಜನ ಉಳಿದವರನ್ನು ಧೃಷ್ಟದ್ಯುಮ್ನ, ಅಭಿಮನ್ಯು ಉಳಿದವರೆಲ್ಲ ಕೊಡ್ತಾರಂತೆ. ಸ್ವಲ್ಪ ಸಂಖ್ಯೆ. ಈ ಮಕ್ಕಳಿಗೆ ತುಂಬ ಕೊಡಬಾರ್ದು, ತಿನ್ನಲಿಕ್ಕೆ ಅಜೀರ್ಣ ಆಗಿಬಿಡುತ್ತೆ. ದೊಡ್ಡವರು ಚೆನ್ನಾಗಿ ತಿಂದು ಮಕ್ಕಳಿಗೆ ಎಷ್ಟು ಅಷ್ಟೇ ಕೊಡ್ಬೇಕು. ಮತ್ತೆ ಈ ಚಿಕ್ಕ ಮಗುವಿಗೆ ಹೋಗಿ ಅನ್ನ ಸಾರು ತಿನ್ಸಿದ್ರೆ ನಾಳೆ ಬೆಳಿಗ್ಗೆ ಅಷ್ಟೇ ಕಥೆ, ಹೊಟ್ಟೆದ್ದು ಆಸ್ಪತ್ರೆಗೆ ಓಡಬೇಕಾಗ್ತದೆ. ಅದಕ್ಕೆ ಉಳಿದವರಿಗೆ ಎಲ್ಲ ಎಷ್ಟು ಕೆಲಸ ಕೊಡಬೇಕು ಅಷ್ಟೇ ಕೊಟ್ಟು ಭೀಮ ಮತ್ತು ಅರ್ಜುನರಿಂದ ಮುಖ್ಯವಾಗಿ ಕೆಲಸವನ್ನು ಮಾಡಿಸಿದ್ದಂತೆ. ನೋಡ್ರಿ, ಈ ಅರ್ಜುನ ಯಾರು ಅಂತಂದರೆ, ರಾಮಾಯಣ ಕಾಲದಲ್ಲಿ ವಾಲಿ ಇದ್ನಲ್ಲ, ಅವನೇ ಅರ್ಜುನ. ರಾಮಾಯಣ ಕಾಲದಲ್ಲಿ ತುಂಬ ತಪ್ಪು ಮಾಡಿಬಿಟ್ಟೆ, ಹಾಗಾಗಿ ಭಗವಂತನ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ. ವಾಸ್ತವಿಕವಾಗಿ ವಾಲಿ ರಾಮನ ಆತಿಥ್ಯವನ್ನು ಮಾಡಲಿಕ್ಕೆ ಕಾಯ್ತಾ ಇದ್ದಂತೆ. ರಾಮ ಬರ್ತಾನೆ, ರಾಮನಿಗೆ ನಾನು ಆತಿಥ್ಯವನ್ನು ಮಾಡಬೇಕು, ಅವನಿಗೆ ಉಪಚಾರವನ್ನು ಮಾಡಬೇಕು ಅಂತ. ಈ ರಾಮನ ಒಂದು ಪ್ರತಿಜ್ಞೆ ಏನು ಅಂತಂದರೆ, ಯಾರಾದರೂ ತಪ್ಪು ಮಾಡಿದವರು ನನ್ನ ಎದುರು ಶರಣಾದರೆ ಅವರನ್ನು ನಾನು ರಕ್ಷಣೆ ಮಾಡಿಯೇ ಮಾಡುತ್ತೇನೆ ಅಂತ ಚಿಕ್ಕವನಿದ್ದಾಗ ಪ್ರತಿಜ್ಞೆ ಮಾಡಿದ್ದಾನೆ. ತಪ್ಪು ಮಾಡಿದವರು, ಭಗವಂತ ಶ್ರೀರಾಮಚಂದ್ರ ನಾನು ತಪ್ಪಾಯ್ತಪ್ಪ, ನಾನು ಇನ್ನು ಮೇಲೆ ಈ ರೀತಿ ಮಾಡೋದಿಲ್ಲ ಅಂತ ತಪ್ಪಾಯಿತು ಅಂತ ಕೇಳಿಕೊಂಡ್ರೆ ಅವರ ವಿರುದ್ಧ ಇಡೀ ಜಗತ್ತು ನಿಂತರೂ ನಾನು ಅವರನ್ನು ರಕ್ಷಣೆ ಮಾಡ್ತೀನಿ ಅಂತ ಶ್ರೀರಾಮಚಂದ್ರ ಹೇಳಿರ್ತಾನೆ. ಅದಕ್ಕೋಸ್ಕರ ವಾಲಿಯನ್ನು ಹಿಂದಿನಿಂದ ಕೊಲ್ತಾನೆ. ವಾಲಿಯನ್ನು ಯಾಕೆ ಮುಂದೆ ನಿಂತು ಕೊಲ್ಲಲಿಲ್ಲ? ಅಷ್ಟೇನು ಧೈರ್ಯ ಇರಲಿಲ್ವ ಅವನಿಗೆ?
ಇನ್ನು ಕೆಲವರು ಹೇಳ್ತಾರೆ ವಾಲಿಯ ವಿಚಿತ್ರವಾದ ಶಕ್ತಿ ಏನು ಅಂತಂದರೆ ಎದುರಿಗಿರುವ ವ್ಯಕ್ತಿಯ ಅರ್ಧ ಶಕ್ತಿ ಇವನಿಗೆ ಬಂದ್ಬಿಡುತ್ತೆ ಅಂತ. ವಾಲಿಯಲ್ಲಿ ಶಕ್ತಿ ಕೊಟ್ಟವನೇ ಶ್ರೀರಾಮಚಂದ್ರ. ಹಾಗಾಗಿ ಅವನಿಗೇನು ಅರ್ಧ ಬರೋದು ಬಿಡೋದು ಅಂತ ಏನಿಲ್ಲ. ಆದರೂ ಯಾಕೆ ಹಿಂದೆ ನಿಂತು ಬಂದ ಅಂತ ಹೇಳಿದರೆ, ಒಂದು ರಾಜರ ಧರ್ಮ ಅಲ್ಲ, ರಾಜರ ಧರ್ಮ ಅವನ ರಾಜ್ಯದಲ್ಲಿ. ಇದು ಕಿಷ್ಕಿಂಧ ಅನ್ನೋದು ಕಪಿಗಳ ರಾಜ್ಯ. ಇಲ್ಲಿ ರಾಮನಿಗೆ ಹೇಗೆ ಅದು ರಾಜಧರ್ಮ ಆಗ್ತದೆ ಅಂತ ಪ್ರಶ್ನೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಇಕ್ಷ್ವಾಕೂಣ ಇಯಂ ಭೂಮಿ. ಈ ಭೂಮಿ ಯಾರದ್ದು ಅಂತ ಕೇಳಿದರೆ ಇಕ್ಷ್ವಾಕು ವಂಶಕ್ಕೆ ಬರೆದು ಕೊಟ್ಟಿದ್ದಾರಂತೆ ಬ್ರಹ್ಮದೇವರು. ಈ ಭೂಮಿ ಯಾರದು ಅಂದರೆ ಇಕ್ಷ್ವಾಕೂಣ ಇಯಂ ಭೂಮಿ. ಇಯಂ ಭೂಮಿ ಅಂತಂದರೆ ಇಡೀ ಭೂಲೋಕ. ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾರನ್ನು ಬೇಕಾದರೂ ಸಂಹಾರ ಮಾಡ್ಬೋದು. ಯಾಕೆಂದರೆ ರಾಜ ಅಲ್ಲ, ವಾಸ್ತವಿಕವಾಗಿ ರಾಮಚಂದ್ರ ರಾಜ ಅಲ್ಲ, ಚಕ್ರವರ್ತಿ. ಚಕ್ರವರ್ತಿ ಅಂದರೆ ಇಡೀ ಭೂಮಂಡಲಕ್ಕೆ. ಹಾಗಾಗಿ ವಾಲಿಯನ್ನ ಹಿಂದೆ ನಿಂತು ಕೊಂದ. ಅಷ್ಟೇ ಅಲ್ಲ, ಶಿಕ್ಷೆ ಕೊಡುವಾಗ ಯಾವ ರೀತಿ ಶಿಕ್ಷೆ ಕೊಟ್ಟರೇನೋ ಒಟ್ಟು ಶಿಕ್ಷೆ ಕೊಡ್ತಾ ಇದ್ದೀವಿ. ಒಂದು ಮಗು ದೊಡ್ಡ ತಪ್ಪು ಮಾಡಿರುತ್ತೆ, ಏನೋ ಕೆಟ್ಟ ಪದ ಆಡ್ಬಿಟ್ಟಿರ್ತದೆ, ಅವನಲ್ಲೆಲ್ಲೋ ನಿಂತಿರ್ತಾನೆ, ಜೋರಾಗಿ ಸಿಟ್ಟು ಬರುತ್ತೆ ನಮಗೆ, ಪಟಾವರ್ ಅಂತ ಕಪಾಳಕ್ಕೆ ಹೊಡಿತೀವಿ ನಾವು. ಅಲ್ಲಿ ಹೇಳಿ ಹೊಡಿಬೇಕಿಲ್ಲ ಅಂತ ಕೇಳಿದರೆ ಏನು ಹೇಳ್ಬೇಕು? ಹೇಳಿ ಹೊಡೆಯೋದೆಲ್ಲ ಇಲ್ಲ, ಹೊಡಿಬೇಕು. ಆ ಮಗುವಿಗೆ ಬುದ್ಧಿ ಬರಬೇಕು. ಎಷ್ಟೋ ಸಾರಿ ದೊಡ್ಡವರು ಅಂದರೆ ಗುರುಗಳು ಮಕ್ಕಳಿಗೆ ಹೊಡಿತಾರೆ ಇಲ್ಲ ಅಂತ ಗೊತ್ತೇ ಆಗಲ್ಲ, ನಗ್ನಗ್ತಾ ಕಪಾಳಕ್ಕೆ ಹೊಡೆದಿರ್ತಾರೆ, ಅವನಿಗೆ ಬುದ್ಧಿ ಬರಲಿ ಅಂತ. ಅದಕ್ಕೆ ಆ ಬುದ್ಧಿ ಬಂದು ಕೃಷ್ಣನ ಹತ್ರ ಆ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಕೇಳ್ಕೊಂಡಂತೆ ಅರ್ಜುನನಾಗಿ. ಹೀಗೆ ವಾಲಿ ಯಾರು ಅಂತಂದರೆ ಮುಖ್ಯವಾಗಿ ಇಂದ್ರ. ಈ ಇಂದ್ರನ ಅವತಾರನೇ ಅರ್ಜುನ, ಇಂದ್ರನ ಅವತಾರವೇ ವಾಲಿ. ವಾಲಿಯಾಗಿ ತಪ್ಪು ಮಾಡಿದ. ಯಾಕೆ ತಪ್ಪು ಮಾಡಿದ ಅಂತಂದರೆ ಅಲ್ಲಿ ಹನುಮಂತನನ್ನು ಬಿಟ್ಟು ಇನ್ನು ಎಲ್ಲರೂ ತಪ್ಪು ಮಾಡಿದವರು ಅಂತ ತೋರಿಸ್ಬೇಕಾಗಿದೆ. ಹನುಮಂತನಷ್ಟು ದೊಡ್ಡವರು ಯಾರೂ ಇಲ್ಲ, ಭೀಮನಷ್ಟು ದೊಡ್ಡವರು ಯಾರೂ ಇಲ್ಲ ಅಂತ. ಅದಕ್ಕೆ ಈ ರೀತಿ ಕರ್ಮಗಳನ್ನು ಅವರಿಂದ ಮಾಡಿಸಿ ಅವರಿಗೆ ಬೇಕಾದ ಫಲಗಳನ್ನು ಕೊಟ್ಟಂತೆ. ಯಾವುದೇ ಕರ್ಮ ಅದು ಜಾಸ್ತಿ ಆಗಬಾರ್ದು. ಒಂದು ಲೋಟದಲ್ಲಿ ಆ ನೀರು ಹಾಕುವಾಗ ಲೋಟಕ್ಕಿಂತ ಜಾಸ್ತಿ ನಾವು ನೀರು ಹಾಕಲ್ಲ, ಎಷ್ಟು ಬೇಕೋ ಅಷ್ಟೇ ಹಾಕ್ತೀವಿ. ಹಾಗೆ ಅವರು ಎಷ್ಟು ಕರ್ಮ ಮಾಡಬೇಕೋ ಅಷ್ಟನ್ನೇ ಮಾಡಿಸ್ತಾನಂತೆ. ಇತ್ತ ಸುಗ್ರೀವ ನೋಡ್ರಿ, ಸುಗ್ರೀವ ರಾಮನ ಸಹಾಯಕನಾಗಿ ರಾಮನ ಸೇವೆ ಮಾಡಿ ಮಹಾಪುಣ್ಯವಂತನಾಗಿಬಿಟ್ಟಿದ್ದ. ಓವರ್ಫ್ಲೋ ಅಂದರೆ ನೀರು ತುಂಬಿದ್ರೆ ನಾವು ಹೆಂಗೆ ಮೋಟ್ರ್ ಆಫ್ ಮಾಡ್ತೀವೋ ಹಾಗೆ ಅವನ ಪುಣ್ಯ ಅಧಿಕವಾಗಿಬಿಟ್ಟಿತ್ತು. ಅದನ್ನು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಅವನನ್ನು ಕರ್ಣನಾಗಿ ಹುಟ್ಟಿಸಿದ್ನಂತೆ. ಕರ್ಣನಾಗಿ ಮಾಡಬಾರದನ್ನು ಮಾಡೋದು, ಆಡಬಾರದನ್ನು ಆಡುವ ರೀತಿಯಲ್ಲಿ ಮಾಡಿಸಿ ಅವನ ಮೂಲಕ ಆ ಪುಣ್ಯವನ್ನು ಕಡಿಮೆ ಮಾಡಿಸಿದ್ನಂತೆ. ಕರ್ಣನೇ ಮಾಡಿದ್ದಾನೆ, ನಾವ್ಯಾಕೆ ಮಾಡಬಾರ್ದು ಅಂತ ತಪ್ಪು ಮಾಡಲಿಕ್ಕೆ ಹೋಗ್ಬೇಡ್ರಿ. ಅದು ದೊಡ್ಡವರು ದೇವರ ಲೆಕ್ಕಾಚಾರ, ಅದು ನಮ್ಮ ಲೆಕ್ಕಾಚಾರ ಅಲ್ಲ. ನಮ್ಮ ಲೆಕ್ಕಾಚಾರದಲ್ಲಿ ಪಾಪವೇ ಪುಣ್ಯವೇ. ನಮ್ಮಲ್ಲಿ ಏನೋ ನಮ್ಮದು ಜಾಸ್ತಿ ಪುಣ್ಯ ಆಗಿದೆ, ಅದಕ್ಕೆ ಭಗವಂತ ನಮ್ಮಿಂದ ತಪ್ಪು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಯಥೇಚ್ಛವಾಗಿ ತಪ್ಪು ಮಾಡಬಾರ್ದು ಯಾರು. ಹಾಗಾಗಿ ಅದೆಲ್ಲ ದೇವತೆಗಳ ಲೆಕ್ಕ ಅದು. ಆದರೆ ನೀವು ಎರಡೂ ಕಡೆ ಗಮನಿಸಿದರೆ ಭೀಮಸೇನ ದೇವರು ಅಂದರೆ ವಾಯುದೇವರು ತಪ್ಪು ಮಾಡಲೇ ಇಲ್ಲ. ಅಲ್ಲಿ ಹನುಮಂತನಾದಾಗ್ಯೂ ಇತ್ತ ಭೀಮನಾದಾಗ್ಯೂ ಆ ವಾದ ಮಾಡಿ ಅಲ್ಲೆಲ್ಲ ಅವರು ಹೇಳ್ತಿದ್ರೆ ಅಂತ ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಈಶ್ವರೋ ಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ನಾನೇ ಈಶ್ವರ, ನಾನೇ ಆಢ್ಯೋಭಿಜನವಾನಸ್ಮಿ, ನಾನೇ ಶ್ರೀಮಂತ ಅಂತ ಕೆಲವರು ಹಾರಾಡ್ತಾ ಇರ್ತಾರೆ. ಜಗತ್ತಿನ ಎಲ್ಲ ಸಂಪತ್ತು ಒಳ್ಳೆಯದಕ್ಕೋಸ್ಕರ ಇದ್ದರೆ ದೇವರು ನಿಮ್ಮನ್ನು ಬಿಟ್ಬಿಡ್ತಾರೆ. ಇನ್ನು ಕೆಲವರು ಹೇಳೋದುಂಟು, ಕೆಟ್ಟವರೆಲ್ಲ ಆರಾಮಾಗಿದ್ದಾರಲ್ಲ, ನಾವು ಒಳ್ಳೆಯವರು ಕಷ್ಟಪಡ್ತಿದ್ದೀವಿ ಅಂತ. ನಾರದರು ಅದಕ್ಕೆ ಹೇಳಿದ್ದಾರೆ, ನೀವು ಕಷ್ಟಪಡ್ತಾ ಇರೋದು ನಿಮ್ಮ ಕರ್ಮದಿಂದ, ಅವರು ಚೆನ್ನಾಗಿರೋದು ಅವರ ಕರ್ಮದಿಂದ. ಅವರೇನೋ ಹಿಂದಿನ ಜನ್ಮದಲ್ಲಿ ಅಪ್ಪಿ ತಪ್ಪಿ ದಾನ ಮಾಡಿರಬೇಕು, ಗೊತ್ತಿಲ್ಲದೆ ದಾನ ಮಾಡಿದರೆ ಪುಣ್ಯ ಇದೆ ಅಂತ. ಅವರು ಅಪ್ಪಿ ತಪ್ಪಿ ದಾನ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಸುಖ ಸಮೃದ್ಧಿ ಕಾಣಿಸ್ತಾ ಇದೆ. ನಮಗೆಲ್ಲ ದುಃಖ ಯಾಕೆ ಬರ್ತಿದೆ ಅಂತಂದರೆ ಕೆಲವೊಂದು ಸಮಯದಲ್ಲಿ ನಾವು ದಾನ ಮಾಡುವಂತ ಹೇಳಿದಾಗಲೂ ಬೇಡವಾದದ್ದನ್ನು ಮಾಡಿರಬೇಕು. ಇಲ್ಲ ಅಂದರೆ ಇಲ್ಲಿ ಬಿಡು ನಾಳೆ ಮಾಡೋಣ, ಇನ್ನು ನನಗೇ ಇಲ್ಲ ಇನ್ನೊಬ್ರಿಗೆ ಹೇಗೆ ಕೊಡಲಿ ಅಂತ ನಾವು ಇಟ್ಕೊಂಡು ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ನಾವು ದಾನ ಮಾಡಿದ್ದೇನೆ ಕಷ್ಟ ಅನುಭವಿಸ್ತಾ ಇರ್ಬೋದು. ಹಾಗಾಗಿ ಎಲ್ಲರ ಕರ್ಮದ
ಫಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅದಕ್ಕೆ ನಾವು ಸುಖವಾಗಿರ್ಬೇಕಾದ್ರೆ ಏನು ಮಾಡ್ಬೇಕು ಗೊತ್ತಾ? ಬರೀ ಕರ್ಮ ಮಾಡಬೇಕು, ಫಲ ಭಗವಂತನೇ ಬಿಡಬೇಕು. ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ಕರ್ಮ ಮಾಡಬೇಕು ಅಂದರೆ ಫಲ ಬೇಡ ಅಂದರೆ ಕೆಲಸ ಮಾಡ್ತೀವಿ, ಸಂಬಳ ಬೇಡವಾ ಅಂತ. ಸಂಬಳ ಅನ್ನೋದು ಫಲ ಅಲ್ಲ. ಸಂಬಳದಿಂದ ನಿಮಗೆ ಬರುತ್ತದ ಸುಖ, ಅದು ಫಲ. ಸಂಬಳದಿಂದ ಸುಖ ಬರುತ್ತಾ? ಬರೋದೇ ಇಲ್ಲ. 1ನೇ ತಾರೀಕು ಸಂಬಳ ಆದರೆ 10 ನಿಮಿಷದಲ್ಲಿ ಖಾಲಿ ಆಗೋಗುತ್ತೆ. 10 ನಿಮಿಷ ಇಲ್ಲ ಅನ್ಸುತ್ತೆ. ಅದು ಬರೋಷ್ಟೊತ್ತಿಗೆ ಇನ್ನೊಂದು ಕಡೆ ಹೋಗಬೇಕು ಅಂತ ತೀರ್ಮಾನ ಆಗಿರ್ತದೆ. ಅದರ ಹೆಸರು ಏನಿದೆ ಅಂದರೆ EMI ಅಂತ. EMI ಎಲ್ಲರೂ ಮಾಡಿರ್ತೀರಿ, ಗೊತ್ತಿದೆ ನನಗೆ. EMI ನೋಡ್ರಿ. E ಎಷ್ಟು, M ಮಾಡಿದರು, I ಇಷ್ಟೇ, ಎಷ್ಟು ಮಾಡಿದ್ರು ಇಷ್ಟೇ ಅಂತ ಮುಗಿಯೋದೇ ಇಲ್ಲ ಇದು. ಕರ್ಮದ ಫಲ ಅಂದರೆ ಏನು ಗೊತ್ತಾ? ನೀವು ಕರ್ಮ ಮಾಡುವಾಗ ಫಲದ ಚಿಂತೆ ಮಾಡಬೇಡಿ. ಈ ರನ್ನಿಂಗ್ ರೇಸಲ್ಲಿ ಓಡುವಾಗ ನಾನು ಮೊದಲು ಬರ್ತೀನಿ, ನಾನು ಇನ್ನೊಬ್ಬರನ್ನು ಸೋಲಿಸ್ತೀನಿ ಅಂತ ಓಡಿದರೆ 2 ಹೆಜ್ಜೆ ಹಿಂದೆ ಓಡ್ತೀವಿ ನಾವು. ಅದೇ ನಾನು ಓಡ್ತೀನಪ್ಪ, ನನ್ನ ಕೆಲಸ ಓಡೋದು, ಸರಿಯಾಗಿ ಓಡ್ತೀನಿ ಅಂತ. ಇದು ವಿಚಿತ್ರವಾದ ರನ್ನಿಂಗ್ ರೇಸ್. ಇದು ಜೀವನ ಅನ್ನೋದೇನು ಗೊತ್ತಾ? ಕಾಂಪಿಟೇಟರೇ ಇಲ್ಲ. ನಾವೇ ಓಡಬೇಕು, ನಾವೇ ಗುರಿ ಮುಟ್ಟಬೇಕು, ನಾವೇ ಪ್ರೈಸ್ ತಗೊಳ್ಬೇಕು. ಉದ್ಧರೇದ್ ಆತ್ಮಾನಂ ಅವಸಾದಯೇತ್ ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನೀವೇ ಓಡಬೇಕು, ನೀವೇ ಗುರಿ ಮುಟ್ಟಬೇಕು, ನೀವೇ ಬಹುಮಾನ ತಗೊಳ್ಬೇಕು, ನೀವೇ ಚಪ್ಪಾಳೆ ಪಡೆದುಕೊಳ್ಳಬೇಕು. ಯಾಕೆಂದರೆ ಪ್ರತಿಯೊಬ್ಬ ಜೀವನು ತನ್ನ ವೈಯಕ್ತಿಕ ಸಾಧನೆ ಮಾಡಲಿಕ್ಕೆ ಭೂಮಿಗೆ ಬರ್ತಾನೆ. ಹೊರತಾಗಿ ಅವರು ಓಡಲಿ, ಇವರು ಓಡಲಿ, ಅವ್ರನ್ನ ನೋಡಿ ನಾನು ಓಡ್ತೀನಿ, ಕಂಪ್ಯಾರಿಸನ್, ಅವನ ಥರ ಆಗು, ಇವನ ಥರ ಆಗು ಅಂತ. ಯಾರು ಅವರವರು ಅವ್ರ ಥರ ಆಗೋದೇ ಜೀವನ. ಮಾವಿನ ಮರ, ಅಯ್ಯೋ ನನಗಿಂತಲೂ ತೆಂಗಿನ ಮರ ಎತ್ತರ ಇದೆ ಅಂತ ಅದು ತೆಂಗಿನ ಮರ ಆಗೋದಿಲ್ಲ, ಅದು ಮಾವಿನ ಮರನೇ ಆಗುತ್ತೆ. ಮಾವಿನ ಬೀಜ ಮಾವಿನ ಮರವೇ ಆಗ್ತದೆ. ತೆಂಗಿನ ವೃಕ್ಷವೇ ಆಗ್ತದೆ. ಅಲ್ಲ, ನನಗಿಂತಲೂ ಸುವಾಸನೆ ಕೋತಂಬರಿಯಲ್ಲಿದೆ ಅಂತ ಕೋತಂಬರಿ ಚಿಕ್ಕ ಗಿಡ ಆಗೋದಿಲ್ಲ. ಅವರವರ ಕೆಲಸ ಅವ್ರು ಮಾಡಬೇಕು ಅಂತ. ಇದನ್ನೇ ನಮ್ಮಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿದ್ದು. ಹೊರತಾಗಿ ಯಾರನ್ನು ಅವಮಾನ ಮಾಡಬೇಕು, ಯಾರನ್ನು ತುಳಿಬೇಕು ಅಂತ ಹೇಳಿದ್ದಲ್ಲ. ಕೆಲವರಿಗೆ ತಲೆ ಓಡಿಸೋದಿರುತ್ತೆ, ತುಂಬ ತಲೆ ಶಾರ್ಪ್ ಆಗಿರುತ್ತೆ, ಅವರೆಲ್ಲ ಬ್ರಾಹ್ಮಣ ಅಂತ ಒಳಗಡೆಯಿಂದ. ಅದು ಹಂಗಂತೇಳಿ ನಾನು ಪೂಜೆಗೆ ಬಂದುಬಿಡ್ತೀನಿ ಅಂತ ದೇವರನ್ನು ತೊಗೊಂಡು ಹೋಗ್ಬಾರ್ದು. ಅದಕ್ಕೆಲ್ಲ ನೀತಿ ನಿಯಮಗಳೆಲ್ಲ ಇದೆ. ಸಡನ್ಲಿ ನೋಡ್ರಿ, ನನಗೂ ರಾಷ್ಟ್ರಪತಿ ಆಗುವ ಯೋಗ್ಯತೆ ಇದೆ ಅಲ್ವಾ? ಆಗಲಿಕ್ಕಾಗುತ್ತಾ? ನನಗೂ ಪ್ರಧಾನಮಂತ್ರಿ ಆಗುವ, ಯಾಕಂದ್ರೆ ಅವರು ಮನುಷ್ಯರು, ನಾನು ಮನುಷ್ಯ. ಅವರಿಗೆ 2 ಕಣ್ಣಿದೆ, ನನಗೆ 2 ಕಣ್ಣಿದೆ. ಅವರು ಕನ್ನಡಕ ಹಾಕೊಳ್ತಾರೆ, ನಾನು ಹಾಕೊಳ್ತೀನಿ. ಅಂದ ಮಾತ್ರಕ್ಕೆ ನಾವು ಆ ಸ್ಥಾನದಲ್ಲಿ ಕೂರಲು ಸಾಧ್ಯವಿಲ್ಲ. ಅದಕ್ಕೆಲ್ಲ ಪ್ರೊಸೆಸ್ ಇದೆ. ಅಂದರೆ ಕರ್ಮಗಳನ್ನು ಮಾಡಿ ಆ ಸ್ಥಾನವನ್ನು ಪಡೀಬೇಕು. ಇನ್ನು ಕೆಲವು ಸ್ಥಾನಗಳಿವೆ, ಪಡೀಲಿಕ್ಕೆ ಆಗೋದಿಲ್ಲ. ಈ ರಾಮಾಯಣ ಕಾಲದಲ್ಲಿ ಒಬ್ಬ ಇದ್ದ, ಶಂಭೂಕ ಅಂತ. ಅವನೇನು ಅಂತಂದರೆ ರುದ್ರ ಪದವಿ ಪಡಿಬೇಕು ಅಂತ ತಪಸ್ ಮಾಡಿದ್ನಂತ. ಅಂದರೆ ಪಾರ್ವತಿಗೆ ಗಂಡನಾಗಬೇಕು ಅಂತ. ಏನು ವಿಚಿತ್ರ ತಪಸ್ಸು ನೋಡಿ. ಅಂಥದ್ದಕ್ಕೆಲ್ಲ ದೇವರು ಬಿಡೋದೇ ಇಲ್ಲ, ಅವರನ್ನು ಸಂಹಾರ ಮಾಡೇ ಬಿಟ್ಟ ಅವನನ್ನು. ಬಹುಶಃ ನಾವೆಲ್ಲ ಅಂಥವ್ರು. ನಮಗೆ ಬೇಡವಾದ ಸ್ಥಾನಮಾನಗಳನ್ನು ನಾವು ಕೇಳ್ತೀವಂತ. ಬಂದದ್ದೆಲ್ಲ ಅವರಲ್ಲಿ ಗೋವಿಂದನ ದಯ ಹೊಂದಿರಲಿ ಅಂತ ಹಿಂದಿನವ್ರು ಯಾಕೆ ಹೇಳ್ತಿದ್ರು ಅಂದರೆ, ಏನು ಬರುತ್ತೆ ನಮಗೆ ಗೊತ್ತಿಲ್ಲ, ಯಾವಾಗ ಬರುತ್ತೆ ಗೊತ್ತಿಲ್ಲ, ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂದರೆ ಹೆಂಗಿರಬೇಕು ಅಂದರೆ ನಿರ್ಲಿಪ್ತವಾಗಿರಬೇಕು. ನಿರ್ಲಿಪ್ತವಾಗಿರೋದನ್ನು ಕಲಿಬೇಕಾದ್ರೆ ಪುರಾಣ ಪ್ರವಚನಗಳನ್ನು ಕೇಳ್ತಾ ಇರಬೇಕು. ಈ ಪುರಾಣದಲ್ಲಿ ಒಂದು ವೈರಾಗ್ಯ ಬರ್ತದೆ. ಅಬ್ಬಾ ಅದ್ಭುತ, ಇವತ್ತು ದೇವರು ಅಂದರೆ ಇವತ್ತು ಸೇವೆ ಮಾಡಿ ನಾಳೆ ಮುಗಿದೋಯ್ತು, ನಾಳೆಗೆ ಎದ್ರೆ ಕೇಳಬೇಕು. ಹಾಗಲ್ಲ, ನಿರಂತರವಾಗಿ ಅಭ್ಯಾಸ ಯೋಗಯುಕ್ತೇನ ಚೇತಸ ಅನನ್ಯಗಾಮಿನ ಅಂತ ಕೃಷ್ಣ ಹೇಳಿದ್ದು. ಅಭ್ಯಾಸ ಯೋಗಯುಕ್ತೇನ, ನಿರಂತರವಾಗಿ ಅದರೊಟ್ಟಿಗೆ ನಾವು ಏನು ಸಾಧನೆ ಮಾಡ್ತಾ ಇದ್ದೀವೋ ಅದರೊಟ್ಟಿಗೆ ಸಂಬಂಧ ಇರಬೇಕು. ನಾವೇನು ಗುರಿಯನ್ನು ತಲುಪಬೇಕು ಅಂತಿದ್ದೀವೋ ಅದರೊಟ್ಟಿಗೆ ಸಂಬಂಧ ಇರಬೇಕು ಯೋಗ. ಅದರ ಜೊತೆಗೆ ಅಲ್ಲಿ ಹೋಗಬೇಕಾದ್ರೆ ನಡಿಬೇಕು, ಅದೇ ಅಭ್ಯಾಸ, ಪ್ರಾಕ್ಟೀಸ್. ಆಮೇಲೆ ಅದರ ಜೊತೆಗೆ ಯುಕ್ತಿ ಅಂದರೆ ತಲೆ ಬುದ್ಧಿ ಇರಬೇಕು. ಸರಿ ಇರೋ ನಾವು ತಲುಪುವ ಗುರಿ ಅಂತ ಎಲ್ಲ ತಿಳಿದುಕೊಂಡು ಕರ್ಮವನ್ನು ಮಾಡಬೇಕು. ಅಷ್ಟೇ ಅಲ್ಲ, ದೇವರಲ್ಲಿ ಭಕ್ತಿಯನ್ನು ಮಾಡ್ತಾ ಕರ್ಮವನ್ನು ಮಾಡಬೇಕು. ಉದ್ಧವನಿಗೆ ಒಂದು ಮಾತು ಹೇಳ್ತಾನೆ. ಉದ್ಧವ, ನೀವೆಲ್ಲ ಯಾಕೆ
ದುಃಖಿತರಾಗ್ತೀರಿ ಗೊತ್ತಾ? ನಿಮಗೆಲ್ಲ ಅಂದರೆ ಮನುಷ್ಯರಿಗೆ, ನಿಮಗೆಲ್ಲ ಅಂದರೆ ಉದ್ಧವನಿಗೆಲ್ಲ, ಮುಖ್ಯವಾಗಿ ಮನುಷ್ಯರಿಗೆ ಯಾಕೆ ದುಃಖ ಅಂದರೆ ಎಲ್ಲವನ್ನೂ ಅಂಟಿಸ್ಕೊಳ್ತಾರಂತ. ನಾನು, ನಂದು, ನನಗಾಗಿ, ನನ್ನಿಂದ, ನನಗೋಸ್ಕರ, ನನ್ನಲ್ಲಿ ಅಂತ ಎಲ್ಲ ವಿಭಕ್ತಿನೂ ಪ್ರಯೋಗ ಮಾಡಿಬಿಡ್ತಾರೆ. ಮತ್ತೆ ಉದ್ಧವ ಕೇಳ್ತಾನೆ, ಹಾಗಾದರೆ ನೀನ್ಯಾಕೆ ಚೆನ್ನಾಗಿದ್ದಿ, ನೀನ್ಯಾಕೆ ನಗನಗ್ತಾ ಇರ್ತೀಯ ಅಂತ. ಈ ಯುದ್ಧದ ಭೂಮಿಯಲ್ಲೂ ನಗನಗ್ತಾ ಹೇಳಿದ್ದಂತೆ ಗೀತೆಯನ್ನು. ಪ್ರಹಸನ್ ಇವ ಭಾರತ, ನಗನಗ್ತಾ ಹೇಳಿದ್ದಂತೆ. ಅಲ್ಲ, ಎಂಥ ಸಂದರ್ಭ ಬಂದರೂ ಆ ಮುಗುಳ್ನಗೆ, ಆ ಮಂದಹಾಸ ಕಮ್ಮಿ ಆಗಲಿಲ್ಲ. ಅದು ಹೇಗೆ ಸಾಧ್ಯ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನಾನು ಜಗತ್ತನ್ನು ಸೃಷ್ಟಿ ಮಾಡುವಾಗಲೂ, ಸ್ಥಿತಿ ಕಾರ್ಯವನ್ನು ಮಾಡುವಾಗಲೂ, ಪ್ರಳಯ ಮಾಡುವಾಗಲೂ ನಾನು ಅಂಟಿಸಿಕೊಳ್ಳುವುದಿಲ್ಲ. ಇದು ನನಗೋಸ್ಕರ ಅಂತ ತಿಳಿಯೋದಿಲ್ಲ, ನಿಮಗೋಸ್ಕರ ಅಂತ ನಾನು ಕರ್ಮವನ್ನು ಮಾಡ್ತೀನಿ. ಹಾಗಾಗಿ ನನಗೆ ಯಾವುದೇ ದುಃಖ ಇಲ್ಲ. ನೀವೆಲ್ಲ ಹೇಗೆ ಅಂದರೆ, ಇದು ನನಗೆ, ಈ ಭೂಮಿ ಹೆಸರಲ್ಲಿ, ನನ್ನ ಹೆಸರಲ್ಲಿದೆ, ಇದು ನಮ್ಮ ಮನೆ ನನ್ನ ಹೆಸರಲ್ಲಿದೆ, ಇದು ನಂದು, ನನಗಾಗಿ ತಂದದ್ದು, ನನಗಾಗಿ ಮಾಡಿದ್ದು. 5 ಚಪಾತಿ ನನಗೆ ಮಾಡಿದರೆ ಒಂದು ಇನ್ನೊಬ್ರಿಗೆ ಹೋಗಬಾರ್ದು, ಅಂಥ ಸ್ವಾರ್ಥ ನಮ್ಮದು. ಹೀಗೆ ನಾನು ನನಗಾಗಿ ನಿರ್ಮಮೋ ನಿರಹಂಕಾರ ಮಧ್ಯಾಜೀಮಾಂ ನಮಸ್ಕುರು. ನೀನು ಯಾವಾಗ ನಿರ್ಮಮನಾಗ್ತೀಯೋ, ನನ್ನದು ಅಂತ ಬಿಡ್ತೀಯೋ, ಅಥವಾ ನಾನು ಎಲ್ಲವನ್ನು ಮಾಡಿದ್ದು ನಾನು, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಹಂ ಕರಿಷ್ಯೆ, ನಾನು ಮಾಡ್ತಾ ಇದ್ದೀನಿ. ಏನು ಅಂದರೆ ಕನಕಾಭಿಷೇಕ. ಸೂಕ್ಷ್ಮ ಗಮನಿಸಿ ನೋಡ್ರಿ, ನಾವು ಕನಕಾಭಿಷೇಕ ಮಾಡಿಸಿರ್ಬೋದು, ಆದರೆ ಕನಕನಂದ ದುಡ್ಡು ಕೊಟ್ಟು ವ್ಯಾಪಾರ ಮಾಡಿದ್ದೀವಿ ನಾವು. ಅಲ್ಲಿ ಭಕ್ತಿ ಇರಬೇಕು. ಅಂದರೆ ಭಗವಂತ ನಿನ್ನದ್ದನ್ನು ನಿನಗೇ ಕೊಡ್ತಾ ಇದ್ದೀನಿ ಅಂತ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಇದಕ್ಕೊಂದು ಅರ್ಥ ಹೇಳ್ತಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದರೆ ಏನಾಗುತ್ತೆ ಅಂದರೆ ವೇಸ್ಟ್ ಆಗಲ್ಲ, ನೀರು ಅಲ್ಲೇ ಉಳಿತದೆ. ನೀವು ಪಕ್ಕದಲ್ಲಿ ಹಾಕಿದರೆ ವೇಸ್ಟ್, ವ್ಯರ್ಥ. ಅಂದರೆ ಭಗವಂತನ ಆ ಸಂಪತ್ತನ್ನು ಭಗವಂತನಿಗೆ ಕೊಡ್ತಾ ಇದ್ದೀನಿ ಅಂತ. ಸರಿ, ನೀವೇ ಬಂಗಾರವನ್ನು ತೊಗೊಂಡು ಬಂದ್ರಿ ಅಂತ ಅನ್ಕೊಳ್ಳಿ ಆಯಿತಾ. ಜೇಬಲ್ಲಿ ಒಂದು 20,000 ಇತ್ತು, ಒಂದು ಸ್ವಲ್ಪ ಬಂಗಾರವನ್ನು ನೀವು ತೊಗೊಂಡು ಬಂದು ದೇವರಿಗೆ ಅರ್ಪಣೆ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಸೂಕ್ಷ್ಮ ಗಮನಿಸ್ರಿ ನೀವು, ಈ 20,000 ನಿಮಗೆ ಬರೋ ಮುಂಚೆ ಇನ್ನೊಬ್ಬರ ಜೇಬಲ್ಲಿತ್ತು, ಅಥವಾ ಇನ್ನೊಬ್ಬರ ಅಕೌಂಟಲ್ಲಿತ್ತು, ಯಾವುದೋ ಒಂದು ರೀತಿಯಲ್ಲಿತ್ತು. ಅಂದರೆ ಅದು ಒಂದು ರೀತಿಯಲ್ಲಿ ಹೇಗೆ ಗಾಳಿ ಇದ್ದಂಗೆ. ಗಾಳಿ ನನಗೆ ಬಡಿತಾ ಇದೆ, ಗಾಳಿ ನಂದು ಅಂತ ಹೇಳದಂಗೆ. ಸಂಪತ್ತನ್ನು ನಂದು ಅಂತ ಹೇಳಿದರೆ ಗಾಳಿಯನ್ನು ನಂದು, ನೀರನ್ನು ನಂದು, ಆಕಾಶವನ್ನು ನಂದು ಅಂತ ಹೇಳಿದಾಗ ಅದು ನಂದಲ್ಲ, ಅದು ಪರಮಾತ್ಮನದ್ದು. ಪರಮಾತ್ಮನಿಗಾಗಿ ಪರಮಾತ್ಮನೇ ಒಂದು ಕಡೆ ಹೇಳ್ತಾರೆ. ಐತರೆಯ ಉಪನಿಷತ್ತಲ್ಲಿ ಒಂದು ಮಾತು ಹೇಳ್ತಾರೆ. ಈ ನೈವೇದ್ಯ ಮಾಡ್ತೀವಲ್ಲ ನಾವೇನೋ ಪಂಚಭಕ್ಷ ಪರಮಾನ್ನವನ್ನು ಪರಮಾತ್ಮನೇ ನೈವೇದ್ಯ ಮಾಡಿದ್ವಿ, ನಾವು ಗ್ರೇಟ್ ಅಂತ ನಮಗೊಂದು ಹೆಮ್ಮೆ ಇರುತ್ತಲ್ಲ, ಅದು ಇರಬಾರ್ದು. ಅದು ಅಹಂಕಾರ. ಯಾಕೆಂದರೆ ಜಗತ್ತಲ್ಲಿ ಅನ್ನವನ್ನು ಸೃಷ್ಟಿ ಮಾಡಿದ್ಯಾರು? ಪರಮಾತ್ಮ. ಅನ್ನವನ್ನು ತಿನ್ನುವುದ್ಯಾರು? ಪರಮಾತ್ಮ. ನೋಡ್ರಿ, ಅಲ್ಲಿರುವ ಪರಮಾತ್ಮ, ಸ್ವರ್ಗದಲ್ಲಿರುವ ಪರಮಾತ್ಮ ಮಳೆಯನ್ನು ತರಿಸಿ ಭೂಮಿಯಲ್ಲಿ ಅನ್ನ ಅಕ್ಕಿ ಬೆಳೆಯುವಂತೆ ಮಾಡ್ತಾನೆ. ಅವನಿಗೆ ನಾವು ಅದನ್ನು ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಯಾರು? ಅವನೇ. ಅಂದರೆ ಕೊಡುವವನು ನೀನೇ, ಕುಂಬುವವನು ನೀನೇ, ಎಲ್ಲವೂ ನೀನೇ ಅಂತ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ಎಲ್ಲ ತಂದೆ ತಾಯಿ. ಯಾಕೆಂದರೆ ತಾಯಿ ರಕ್ಷಣೆ ಮಾಡ್ತಾಳೆ, ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅದು ನಮಗೆ ಎಚ್ಚರಿಕೆ ಇಲ್ಲ. ನಮಗೆ ಎಚ್ಚರ ಆಗೋದು ಯಾವಾಗ ಗೊತ್ತಾ? ದೊಡ್ಡದಾಗೇನೋ ಅಪಘಾತ ಆದಾಗ, ನಮಗೇನಾದರೂ ದೊಡ್ಡದಾಗಿ ಲಾಸ್ ಆದರೆ ನಮಗೆ ಭಗವಂತ ನೆನಪಾಗ್ತಾನೆ. ಆವಾಗ ಯಾರೋ ಪೂಜಾರಿನೋ ಜ್ಯೋತಿಷಿಗಳ ಹತ್ರ ಹೋಗ್ತೀವಿ, ಗುರುಗಳೇ ನಮ್ಮಲ್ಲಿ ಏನಾಗಿದೆ, ನಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದೆನಾ, ಅದಕ್ಕೆ ಪರಿಹಾರ ಏನು ಅಂತ. ಆವಾಗ ಅವರು ಒಂದೇನೋ ದುಡ್ಡು ಹಿಡಿದಾಗ ಅವಾಗಲೂ ದುಃಖ. ಅಯ್ಯೋ ಅಷ್ಟೊಂದಿಲ್ಲ, ಮಾಡಿಸ್ಲಿಕ್ಕೆ ಆಗಲ್ಲ, ಪೂಜೆ ಆಗಲ್ಲ, ಏನಿಲ್ಲ, ನಮ್ಮ ಹಣೆ ಬರನೇ ಇಷ್ಟು ಅಂತ ದುಃಖ. ಅಂದರೆ ಎಲ್ಲ ಸರಿ ಇದ್ದಾಗಲೇ ನಾವು ದೇವರ ಕಾರ್ಯವನ್ನು ಮಾಡಬೇಕಂತ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ವಯಸ್ಸಾದವರು ಬಹಳ ಜನ ಒದ್ದಾಡ್ತಿರ್ತಾರೆ, 60+ ಭಾಳ ಜನ ನೋಡ್ರಿ. ಇವತ್ತೇ ನೀವು ಎಲ್ಲರೂ ಪಾಠಕ್ಕೆ ಬನ್ನಿ ಅಂದರೆ ಬರ್ತೀರಿ, ಆದರೆ ಕೆಲವ್ರಿಗೆ ಕಿವಿ ಕೇಳಿಸಲ್ಲ, ಕೆಲವ್ರಿಗೆ ಕಣ್ಣು ಕಾಣಿಸಲ್ಲ. ಇನ್ನು ಕೆಲವ್ರಿಗೆ ಬಿಡ್ರಿ, ಕಣ್ಣು ಕಿವಿ ಪರವಾಗಿಲ್ಲ, ತಲೆನೇ
ಸರಿ ಇರಲ್ಲ, ಮತಿಭ್ರಮಣೆ ಆಗಿಬಿಟ್ಟಿರ್ತದೆ ವಯಸ್ಸಾದ್ಮೇಲೆ. ಅದಕ್ಕೆ ಯುವಕರಾದಾಗ ಕೆಲಸವನ್ನು ಮಾಡಬೇಕಂತೆ. ಹೀಗೆ ಆ ಧರ್ಮಿಷ್ಠನಾಗಿ ಬದುಕಿದರೆ ವಾಯುದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಭೀಮಸೇನ ದೇವರು ನಮ್ಮಲ್ಲಿರುವ ಕೆಟ್ಟದ್ದನ್ನು ಹೋಗಲಾಡಿಸ್ತಾರಂತೆ. ಭೀಮಸೇನ ದೇವರಿಗೆ ಒಂದು ಸ್ತೋತ್ರವನ್ನು ಮಾಡ್ತೀವಿ ನಾವು, ಭೀಮಸೇನ ದೇವರನ್ನು ಹೊಗಳುತ್ತಾ. ಸಾಲಿಗ್ರಾಮ ಶಿಲಾಯಾಂ ವೈ ವಸಂತಂ ಕಲಿಮೋಜಸ ಭೀಮಸೇನ ಮಹಾಬಾಹೋ ಗದಯ ಪ್ರೋಥಯ ಪ್ರಭೋ. ಸಾಲಿಗ್ರಾಮ ಅಂತ ಒಂದು ಶಿಲೆ ಇದೆ. ಆ ಶಿಲೆಯಲ್ಲಿ ದೇವರನ್ನು ಪೂಜೆ ಮಾಡ್ತೀವಿ ನಾವು. ಪೂಜೆ ಮಾಡುವ ಮುಂಚೆ ಅದು ಕಲ್ಲಿನಲ್ಲಿ ಆ ಕಲಿಯ ಆವೇಶ ಆಗಿರ್ತದಂತೆ. ಆ ಕಲಿಯನ್ನು ಓಡಿಸೋದು ಯಾರು ಅಂದರೆ ಭೀಮಸೇನ. ಹಾಗೆ ಇದು ಒಂದು ಕಲ್ಲೆ, ಇದು ಒಂದು ದೇವರ ಪ್ರತೀಕ, ದೇವರು ಕೊಟ್ಟ ಒಂದು ಶರೀರ ಇದು. ಇದರಲ್ಲೂ ಕಲಿ ಪ್ರವೇಶ ಆಗ್ತಾ ಇರ್ತದೆ, ಬುದ್ಧಿ ಭ್ರಮಣೆ ಆಗ್ತಾ ಇರ್ತದೆ. ಅದನ್ನೆಲ್ಲ ಗದೆಯಿಂದ ನೀನು ಓಡಿಸು ಅಂತ. ಇನ್ನೊಂದೇನು ಅಂತಂದರೆ, ಈ ಕೆಟ್ಟತನ ಏನಿದೆ ಅಲ್ವಾ, ಕೆಟ್ಟತನ ಅನ್ನೋದನ್ನು ನಾವೇ ಪ್ರಾಕ್ಟೀಸ್ ಮಾಡ್ತೀವಂತ. ರಾವಣ, ಕೀಚಕ, ಕುಂಭಕರ್ಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರೆಲ್ಲ ಆವಾಗ ಒಂದು ರೀತಿಯಲ್ಲಿ ಸಂಹೃತರಾದರು. ಅವ್ರದ್ದೆಲ್ಲ ಮರಣ ಆಯಿತು. ಮರಣ ಆದಮೇಲೆ ಮತ್ತೆ ನಾವು ಹುಟ್ಟಿಸಿದ್ದೀವಿ. ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಅವ್ರು ಯಾರು? ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತಂದರೆ ಹಿರಣ್ಯ ಅಕ್ಷ ಅಂತ ಪದ ಅದು. ಹಿರಣ್ಯ ಅಂದರೆ ಬಂಗಾರ, ಸಂಪತ್ತು. ಅಕ್ಷ ಅಂದರೆ ಕಣ್ಣು. ಯಾವತ್ತೂ ಸಂಪತ್ತಿನ ಮೇಲೆ ಕಣ್ಣು. ಯಾವುದೋ ಒಂದು ಅಂಗಡಿಯಲ್ಲಿರೋ ಸಂಪತ್ತಿನ ಮೇಲೆ ಕಣ್ಣಾದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಬಂದ ಸಂಪತ್ತಿನ ಮೇಲೆ ಕಣ್ಣು. ಅಯ್ಯೋ, ಅದು ನನಗೆ ಬರಬೇಕಾಗಿತ್ತು. ನನ್ನ ಮಗನೂ ಇಂಜಿನಿಯರು, ಅವರು ಇಂಜಿನಿಯರು, ಅವನು ಇವನಷ್ಟೇ ಓದಿದ್ದಾನೆ, ಆದರೆ ಅವನಿಗೆ ಜಾಸ್ತಿ ಸಂಬಳ ಇದೆ, ನನ್ನ ಮಗನಿಗೆ ಕಮ್ಮಿ ಇದೆ. ಎಷ್ಟು ಕಮ್ಮಿ ಇದೆ? 50 ರೂಪಾಯಿ ಕಮ್ಮಿ ಸಂಬಳ. ಇದು ಹಿರಣ್ಯಾಕ್ಷ. ಇನ್ನು ಕೆಲವರು ಇದ್ದಾರೆ ಹಿರಣ್ಯಕಶಿಪು. ಕಶಿಪು ಅಂದರೆ ದಿಂಬು, ನಾವು ತಲೆಗೆ ಇಟ್ಕೊಳ್ತೀವಲ್ಲ ಅದು. ಹಿರಣ್ಯ ಅಂದರೆ ಸಂಪತ್ತನ್ನು ತಲೆದಿಂಬಿ ಕೆಳಗೆ ಇಟ್ಕೊಳ್ಳೋದು, ಬಳಸೋದೇ ಇಲ್ಲ. ಯಾವತ್ತೂ ಬೀರುವಿನಲ್ಲಿ ಹಾಕಿ ಇಟ್ಬಿಡೋದು, ಅದನ್ನು ಹಾಕ್ಕೊಳ್ಳೋದು ಡೂಪ್ಲಿಕೇಟು. ನೋಡ್ರಿ ಎಷ್ಟು ಚೆನ್ನಾಗಿದೆ, ಮೊನ್ನೆ ತಗೊಂಡೆ ಅಂತ. ಇದು ಹಿರಣ್ಯಕಶಿಪು. ನೋಡ್ರಿ, ನಾವೇ ಹಿರಣ್ಯಾಕ್ಷ, ನಾವೇ ಹಿರಣ್ಯಕಶಿಪು. ಮತ್ತು ನರಸಿಂಹ ಬರದೇ ಇರ್ತಾನೆ, ಗ್ಯಾರಂಟಿ ಬರ್ತಾನೆ. ಆಗ ಪ್ರಹ್ಲಾದನಿಗೋಸ್ಕರ ಬಂದ, ಈಗ ನಮಗೋಸ್ಕರ ಬರ್ತಾನೆ. ರಾವಣ, ಕುಂಭಕರ್ಣ, ನಾವೆಲ್ಲ ನೋಡ್ರಿ ಅತಿ ಹೆಚ್ಚು ನಮ್ಮ ಜೀವಿತಾವಧಿಯಲ್ಲಿ ಅತಿ ಹೆಚ್ಚು ಕಾಲ ಕಳೆದಿದ್ದು ನಿದ್ದೆಯಲ್ಲಿ. ಇನ್ನೊಂದು ಅರ್ಧ ಗಂಟೆ ಮಲ್ಕೊಂಡ್ರೆ ಏನು ತೊಂದರೆ. ಇನ್ನು ಕೆಲವರು ಇರ್ತಾರೆ, ಬೆಳಿಗ್ಗೆ ಬೇಗ ಹೇಳ್ಬೇಕಲ್ಲ, ಬೈತಾರೆ ಅಂತೇಳಿ ಬೇಗ ಮಲ್ಕೊಂಡ್ಬಿಡೋದು. ಅಂದರೆ ಒಟ್ಟಾರೆ ಜಾಸ್ತಿ ನಿದ್ದೆ ಮಾಡೋದು, ನಿದ್ದೆ ಮಾಡಲಿಕ್ಕೇನೆ ಹುಟ್ಟಿದ್ದೀವೇನೋ ಅಂತ. ಇನ್ನು ಕೆಲವರು ಇರ್ತಾರೆ, ದೇವಸ್ಥಾನಕ್ಕೆ, ಮಠಗಳಿಗೆ, ಮಂದಿರಕ್ಕೆ ಬಂದಾಗ ಸಂಯಮ, ತಾಳ್ಮೆ ಇರಬೇಕು. ನಾನು 500 ರೂಪಾಯಿ ಕೊಟ್ಟು ಸೇವೆ ಮಾಡಿಸಿದೆ, ನನಗೆ ಊಟಕ್ಕೆ ಬಿಡಲೇ ಇಲ್ಲ, ಅದನ್ನು ಹುಟ್ಟಿದ್ದೇ ಊಟಕ್ಕೇನೋ ಅನ್ನೋ ರೀತಿಯಲ್ಲಿ ಮಾಡ್ತಿರ್ತಾರೆ. ಆ ರೀತಿ ಮಾಡಿದರೆ ದೇವರಂತ, ಅಲ್ಲಪ್ಪ ದೇವಸ್ಥಾನಕ್ಕೆ ಯಾಕೆ ಬಂದಿ, ನೀನು ಊಟಕ್ಕೆ ಬಂದಿದ್ದೆ ಏನಂತ ಕೇಳ್ತಾನೆ. ಪ್ರಸಾದ ಎಲ್ಲ ಹೌದು, ಆದರೆ ನಿಜವಾಗ್ಲೂ ಅಲ್ಲಿ ನಾವು ಬಂದಿರೋದು ಯಾಕೆ ಅಂದರೆ, ಪರಮಾತ್ಮ ನಾನು ಮಾಡಿದ ಕರ್ಮವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ನನ್ನಲ್ಲಿ ಏನಾದರೂ ತಪ್ಪಾದರೆ ಕ್ಷಮಿಸು, ನನ್ನಿಂದ ನಾಳೆಯಿಂದ ತಪ್ಪು ಮಾಡಿಸಬೇಡ, ಒಂದು ವೇಳೆ ತಪ್ಪು ಆಗ್ತಾ ಇದ್ದರೆ ಅದನ್ನು ತಡಿ ಅಂತ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಬಂದು ಕಣ್ಣು ಮುಚ್ಚಬೇಕಂತೆ. ಇಲ್ಲಿಯೂ ಕಣ್ಣು ತೆಗೆದು ಎಷ್ಟೋ ಸಾರಿ ಬರೀ ಹರಟೆಯಲ್ಲೇ ಕಳೆದು ಬಿಡ್ತೀವಿ ನಾವು. ಅದು ಏನು ಆಡಬಾರದ ಹರಟೆ, ಅಂದರೆ ಇನ್ನೊಬ್ಬರ ಬಗ್ಗೆ ಮಾತನಾಡು. ಕೃಷ್ಣ ಹೇಳಿದ್ದಾನೆ, ಜೀವನದಲ್ಲಿ ಇನ್ನೊಬ್ಬರ ಬಗ್ಗೆ ಮಾತನಾಡಿದರೆ ಅವರು ನನ್ನ ಭಕ್ತರಲ್ಲ, ಅವ್ರು ಹಿಂಗಂತ ನೋಡ್ರಿ, ಇವ್ರು ಹಂಗಂತ ನೋಡ್ರಿ ಅಂತ. ಇನ್ನು ಕೆಲವರು ಇರ್ತಾರೆ, ಮದುವೆ ಆಗ್ತಾ ಇರುತ್ತೆ, ಒಟ್ಟು ಮದುವೆಯನ್ನು ಕೆಡಿಸೋದೇ ಅವರ ಉದ್ದೇಶ. ಅಲ್ಲ, ಹುಡುಗಿನೇನೋ ಕೊಡ್ತಾ ಇದ್ದೀರಿ, ಹುಡುಗ ಒಳ್ಳೆಯವನೇ, ತುಂಬ ಒಳ್ಳೆಯವನು ಹುಡುಗ, ಆದರೆ ಅಂತ ಹೇಳಿ ನಿಲ್ಲಿಸ್ಬಿಡ್ತಾರೆ. ಆದರೆ ಅಂತ ಇವನು ಪಾಪ ಅಪ್ಪ ತಲೆ ಕೆಡಿಸ್ಕೊಂಡು ಆ ಹುಡುಗನ ಬಗ್ಗೆ ಇಲ್ಲಸದನ್ನು ಇವನೇ ಕಲ್ಪನೆ ಮಾಡಿಕೊಂಡು ಮದುವೆ ಬೇಡ ಅಂತ. ಮತ್ತೆ ಮುಂಜಿ ಮದುವೆ ಸಮಯಕ್ಕೆ ಹೋಗಿ ಸತ್ತ ಸುದ್ದಿಯ ಬೇಡಿದೆ. ಎಲ್ಲ ಒಳ್ಳೆಯ ಕಾರ್ಯವನ್ನು ಕೆಡಿಸೋದೆ. ಇನ್ನೊಬ್ಬರ ಬಗ್ಗೆ ಮಾತಾಡಿದರೆ ಈ ರೀತಿ ಫಲವನ್ನು, ಎಂಥ ಫಲವನ್ನು ಕೊಡ್ತಾನೆ ದೇವರು ಅಂತಂದರೆ, ಒಂದು 5-6 ಸಾವಿರ ಜನ್ಮಗಳಲ್ಲಿ ನಾವು ಕ್ರಿಮಿಕೀಟ ಆಗಿ ಹುಡ್ತೀವಿ. ಎಷ್ಟು ಸಮಯ ಅಂತ ಹೇಳಿಲ್ಲ, ಬರೀ ಜನ್ಮ ಅಂತ ಹೇಳಿದಾರಲ್ಲಿ.
ಹೀಗೆ ಆ ಧರ್ಮವನ್ನು ಭೀಮನಂತೆ ಮಾಡಬೇಕು, ಸೇವೆಯನ್ನು ಹನುಮನಂತೆ ಮಾಡಬೇಕು, ಜ್ಞಾನ ಕಾರ್ಯವನ್ನು ಮಧ್ವರಂತೆ ಮಾಡಬೇಕು ಅಂತ ದೊಡ್ಡವರೆಲ್ಲ ನಮಗೆ ಪಾಠವನ್ನು ತಿಳಿಸಿಕೊಡ್ತಾರೆ. ಹೀಗೆ ನಾವು ಧರ್ಮಿಷ್ಠರಾದರೆ ಅನಂತ ಕಾಲದವರೆಗೂ ಉಳಿಬಹುದು. ನಾವು ಅಧರ್ಮಿಷ್ಠರಾದರೆ ಪದೇ ಪದೇ ಸಾಯಬೇಕು. ತಾಟಕೆ ರಾಮನಿಂದ ಸತ್ತಳು, ಮತ್ತೆ ಪೂತನೆ ಹುಟ್ಟಿದ್ಲು, ಮತ್ತೆ ಸಂಹಾರ ಮಾಡಿದ, ಉಳಿಸ್ಲೇ ಇಲ್ಲ. ಅಯ್ಯೋ ಇಲ್ಲಿ ಬಿಡಿ ಇದೊಂದು ಸಾರಿ ಹುಟ್ಟಿದಾಳೆ ಅಂತ. ಕೆಟ್ಟವರಾದರೆ ಸಂಹಾರ ಮಾಡೋದೇ. ಇದು ದೇವರ ಸಂಕಲ್ಪ, ದೇವರ ಕಾರ್ಯ. ನಾವು ದೇವರ ಸೇವೆಯನ್ನು, ದೇವರ ಭಕ್ತಿಯನ್ನು ಮಾಡಿ ಆ ದೇವರ ಪಾದಕ್ಕೆ ಶರಣಾದರೆ ನಮ್ಮ ಕರ್ಮಗಳೆಲ್ಲ ಸಾರ್ಥಕವಾಗ್ತವೆ ಅಂತ ಈಶಾವಾಸ್ಯ ಉಪನಿಷತ್ ಹೇಳ್ತದೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ. ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ 100 ವರ್ಷ ಬದುಕಿ ದಾನ ಧರ್ಮವನ್ನು ಮಾಡಿ, ಮನುಷ್ಯ ಇಸ್ಕೊಲ್ ಟು ದಾನ ಅಂತ ಹೇಳ್ತಾರೆ ವ್ಯಾಸರು. ಮನುಷ್ಯ ಇಸ್ಕೊಲ್ ಟು ದಾನ. ಹಾಗಾಗಿ ಹೆಚ್ಚು ದಾನಕ್ಕೆ ಮಹತ್ವವನ್ನು ಕೊಟ್ಟು ಇನ್ನು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಚೆನ್ನಾಗಿ ಬದುಕಿ ದೇವರಿಗೆ ಅದನ್ನು ಅರ್ಪಣೆ ಮಾಡಿ ಮುಂದಿನ ಜೀವನವನ್ನು ಸಾಗಿಸಬೇಕು ಅಂತ ಈಶೋಪನಿಷತ್ ನಮಗೆ ತಿಳಿಸ್ಕೊಡ್ತಾ ಇದೆ. ಅದರಂತೆ ನಾವೆಲ್ಲ ಯಥಾಶಕ್ತಿ ಪ್ರಯತ್ನ ಮಾಡಿ ಬದುಕೋಣ ಅಂತ ಹೇಳ್ತಾ ಪರಮಾತ್ಮನಿಗೆ ಇವತ್ತಿನ ಮಾತನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.